ಮನೆ ನೋಡ್ತಾ ಇದ್ದೀರಾ? 30x40 ಸೈಟ್ ಅಲ್ಲಿ 75 ಲಕ್ಷದಲ್ಲಿ ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಟ್ಟಿರೋದು G+2. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ವೀಕ್ಷಕರೇ, ಇವಾಗ ನಮ್ ಜೊತೆ ಸೈಟ್ ಇಂಜಿನಿಯರ್ ಆಗಿರುವ ಶಶಿಧರ್ ಅವರಿದ್ದಾರೆ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಇವಾಗ ನಾವ್ ಎಲ್ಲಿದ್ದೀವಿ ಸರ್? ಈಗ ಮೇಡಮ್ ನಾವು ರಾಜಾಜಿನಗರ್ 5th ಬ್ಲಾಕ್ ಅಲ್ಲಿ ಇದೀವಿ. ರಾಜಾಜಿನಗರ್ 5th ಬ್ಲಾಕ್ ಅಲ್ಲಿ. ಓಕೆ ಸರ್, ಇದು ಸೈಟ್ ಡೈಮೆನ್ಷನ್ ಎಷ್ಟು ಬರ್ತಾ ಇದೆ ನಮಗೆ? 30x40 ಇದೆ. 30x40 ಬರ್ತಾ ಇದೆಯಾ? ಸರ್, ಇದು ಕಾಸ್ಟ್, ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ನಮ್ಗೆ ಎಷ್ಟು ಆಗ್ತಿದೆ? ಮೇಡಮ್ ಕಂಪ್ಲೀಟ್ಲಿ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು 75 ಲ್ಯಾಕ್. 75 ಲ್ಯಾಕ್ ಕನ್ಸ್ಟ್ರಕ್ಷನ್ ಕಾಸ್ಟ್. 75 ಲ್ಯಾಕ್. ಓಕೆ ಓಕೆ ಸರ್, ಇದು G+2 ಬರ್ತಿದ್ಯಾ? G+2 ಮೇಡಮ್. G+2 and half ಇಲ್ಲ 2 ನಾ? G+2 ಪ್ಲಸ್ ಒಂದು ಸ್ಟೇರ್ ಕೇಸ್ ಹೆಡ್ ರೂಮ್. ಓಕೆ. ಸರ್, ಇವಾಗ ಫ್ರಂಟ್ ಎಲಿವೇಶನ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮ್ಮ ವೀಕ್ಷಕರಿಗೋಸ್ಕರ. ಮೇಡಮ್ ಈಗ ಫ್ರಂಟ್ ಎಲಿವೇಶನ್ ಬಂದ್ಬಿಟ್ಟು ಈಗ ಸಿಂಪಲ್ ಒಂದು ರ್ಯಾಮ್ ಕೊಟ್ಟಿದ್ದೀವಿ. ಹಾ, ರ್ಯಾಮ್ ಕೊಟ್ಟು ಇಲ್ಲಿಂದ 5 ಫೀಟ್ ಗೇಟ್ ಓಕೆ. SS ಮೆಟಲ್ ಯೂಸ್ ಸರ್, ಮಾಡಿ. ಇದು ಸ್ಕಿಡ್ ಆಗಲ್ವಾ ಸರ್ ಇದು? ಇಲ್ಲ ಮೇಡಮ್, ಸ್ಕಿಡ್ ಹಾಕ್ಬೇಡ್ದು ಅಂದ್ಬಿಟ್ಟು ಒಂದೊಂದು ಗ್ರೂ ಕೊಟ್ಟಿದ್ದೀವಿ ಸ್ಟೆಪ್ಸ್ ತರ. ಓಕೆ ಓಕೆ. ಹಾ ಹಾ ಮತ್ತೆ ಲಪ್ಪೋ ತರ ಇದು ಗ್ರೆನೇಟ್ ಇದು. ಹಾ ಹಾ, Skid ಆಂಟಿ ಆಗಲ್ಲ, ಸ್ಕಿಡ್. anti-skid. ಓಕೆ. ಅದಕ್ಕೆ ಸ್ಟೆಪ್ಸ್ ಮಾಡಿದೀವಿ. ಫುಲ್ ಸ್ಲೋಪ್ ಕೊಟ್ರೆ ಸ್ಕಿಡ್ ಆಗುತ್ತೆ ಅಂದ್ಬಿಟ್ಟು ಆಂಟಿ ಸ್ಕಿಡ್ ಗ್ರೆನೇಟ್ ಕೊಟ್ಟಿ ಪ್ಲಸ್ ಸ್ಟೆಪ್ಸ್ ತರ ಕೊಟ್ಟಿದ್ವಿ, Steps ತರ ಸ್ಕಿಡ್ ಇದೆ. ಆಗ್ಬೇಡ್ದು Okay, ಅಂತ. okay. ಆಮೇಲೆ ವೆಹಿಕಲ್ ಓಕೆ ಕ್ಲೈಂಟ್ ಮಾಡಿಸ್ಕೊಂಡ್ರು. ಓಕೆ. ಸಿಂಗಲ್ ಇಲ್ಲಿ 2 ವೀಲರ್ ಓಕೆ, ಓಕೆ. ಒಂದು ಸಪರೇಟ್ ಸ್ಲೋಪ್ ಮಾಡಿಸ್ಕೊಂಡ್ರು. ಈ ಕಡೆ ಆಮೇಲೆ ವಿಕೆಟ್ ಗೇಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಒಂದ್ ಸೈಡ್ ವಿಕೆಟ್ ಗೇಟ್ ಕೊಟ್ಟಿದೀವಿ. ಹಾ ಹಾ. ಇಲ್ಲಿ ಆಕ್ಚುಲಿ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೇಕು ಅಂದ್ರೆ, Okay. ವೆಹಿಕಲ್ ಪಾರ್ಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ದೊಡ್ಡ ಗೇಟ್ ಕೊಟ್ಟಿದೀವಿ. ಸರ್, ಇದು ಗೇಟ್ ಎಲ್ಲ ಗೇಟ್ ಎಲ್ಲ ಮೇಡಮ್ ಮ್ಯಾಕ್ಸಾ? ಇದು ಇನ್ ಬಿಟ್ವೀನ್ ಫಂಡರ್ ಮ್ಯಾಕ್ಸ್ ಮೆಟಲ್ ಯೂಸ್ ಓಕೆ ಮಾಡಿದೀವಿ. ಓಕೆ. ಬ್ರೌನ್ ಕಲರ್ ಗ್ರೇನ್ಸ್ ಬಂದ್ಬಿಟ್ಟು ವುಡನ್ ಗ್ರೇನ್ಸ್ ತರ. ಆಮೇಲೆ SS ಗೇಟ್ ವಿತ್ 5 ಫೀಟ್ ಹೈಟ್ 5 ಫೀಟ್ ಹೈಟ್ ಇದೆಯಾ? ಮಿನಿಮಮ್ ಗೇಟ್ ವಿಡ್ತ್ ಮೇಡಮ್ ಇದು ಹಾ ಹಾ. ಟೋಟಲ್ 15 ಫೀಟ್ ಬರುತ್ತೆ. 15 ಫೀಟ್ ಇದೆ 15 ಫೀಟ್ ಇದೆ ಟೋಟಲ್, Including, ಇನ್ಕ್ಲೂಡಿಂಗ್ wicket ವಿಕೆಟ್ ಗೇಟ್. ಇನ್ಕ್ಲೂಡಿಂಗ್ ವಿಕೆಟ್ ಓಕೆ. ಗೇಟ್. ವಿಕೆಟ್ ಗೇಟ್ ಮತ್ತೆ ಇದು ಸಪರೇಟ್ ಸೇರಿಸಿದ್ರೆ ಇದು 10 ಫೀಟ್ ಬರ್ತಿದ್ಯಾ? 10 ಫೀಟ್ ಇಸ್ ಸಪರೇಟ್, 10 ಫೀಟ್ ಬರ್ತದೆ. ಓಕೆ ಓಕೆ. ಹಾ ಹಾ. ಸರ್, ಇದು ಫ್ರಂಟ್ ಹೇಳಿ ಸರ್. ಫ್ರಂಟ್ ಮೇಡಮ್ ಈಗ ನಾವು ಇದು ಬಂದ್ಬಿಟ್ಟು ಇಟಾಲಿಯನ್ ಟೈಲ್ ಅಂತೀವಿ. ಮ್ಯಾಟ್ ಫಿನಿಶಿಂಗ್, ಗ್ಲಾಸಿ ಗ್ಲಾಸಿ. ಓಕೆ ಓಕೆ. ಇದನ್ನ ಯೂಸ್ ಮಾಡಿದೀವಿ. ಸ್ವಲ್ಪ ಸ್ವಲ್ಪ ಎಲಿಗೆಂಟ್ ಆಗಿ ಲುಕ್ ಕಾಣಕ್ಕೆ. ಕಾಣಿಸುತ್ತೆ. ಸರ್, ಏನಕ್ಕೆ ಇದನ್ನ ಇಲ್ಲೇ ಯೂಸ್ ಮಾಡಿರೋದು? ಇದನ್ನ ಮೇಡಮ್ ಏನೋ ನೇಮ್ ಪ್ಲೇಟ್ ಬರುತ್ತಲ್ಲ ಓಕೆ ಅವ್ರದ್ದು, ಅದಕ್ಕೆ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಎಲಿಗೆಂಟ್ ಲುಕ್ ಬರ್ಲಿ ಅಂತ ಈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಓಕೆ ಓಕೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಟೆಕ್ಸ್ಚರ್ ಫಿನಿಶಿಂಗ್ ಅಲ್ಲ? ಆಲ್ಮೋಸ್ಟ್ ಮೇಡಮ್ ಟೆಕ್ಸ್ಚರ್ ಪೇಂಟ್ ಹಾ ಹಾ. ವಿತ್ ಟೈಲ್ ವಾಲ್ ಕ್ಲಾಡಿಂಗ್, ವುಡನ್ ಟೈಲ್ಸ್. ವುಡನ್ ಟೈಲ್. ಓಕೆ. ಬಟ್ ನಿಮ್ಗೆ ನೋಡಿದ್ರೆ ವುಡನ್ ಲುಕ್ ಕಾಣುತ್ತೆ. ಹೌದು. ವುಡನ್ ತರ ಕಾಂಬಿನೇಷನ್ ಟೈಲ್ ತುಂಬಾ ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಾ. ಯಾಕಂದ್ರೆ ಒಂದು ಬ್ರೌನ್ ಕಲರ್ ಟೈಲ್ ಯೂಸ್ ಹೌದು. ಮಾಡಿದೀವಿ ವಿತ್ ಲೈಟ್ ಕಲರ್ ಹಾ. ಪೇಂಟಿಂಗ್ ಮಾಡಿದೀವಿ. ಪೇಂಟ್ ಹೌದು, ಲೈಟ್ ಶೇಡ್ಸ್ ಅಲ್ಲಿ ಲೈಟ್ ಶೇಡ್ಸ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತೆ ಸ್ಪೈಕ್ ಲೈಟ್ ಕೊಟ್ಟಿದೀವಿ. ನೈಟ್ ಹೊತ್ತಿದ್ದು ತುಂಬಾ ಚೆನ್ನಾಗಿ ನೈಟ್ ಹೊತ್ತಿದ ಆನ್ ಮಾಡಿದ್ರೆ ಮತ್ತೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಗ್ರೂಸ್ ಕೊಟ್ಟಿದೀವಿ. ಓಕೆ. ಅಲ್ಲಿ ಟೆಕ್ಸ್ಚರ್ ಪೇಂಟ್ ಮಧ್ಯ ಗ್ರೂ ಕೊಟ್ಟಿದ್ವಿ. ಆಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಟೆರೆಸ್ ಅಲ್ಲಿ ಓಕೆ. ವಿತ್ SS ರೈಲಿಂಗ್ ವಿತ್ ಟಫನ್ ಗ್ಲಾಸ್. ಗ್ಲಾಸಸ್ ಅದೆಲ್ಲ MS ಸರ್? MS ತರ ಇದು stand MS ಪೈಪ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ವರ್ಟಿಕಲ್ ಬಂದ್ಬಿಟ್ಟು MS ಪೈಪ್, ಓಕೆ. 2 ಇಂಚ್ ಬೈ 2 ಇಂಚ್ ಪೈಪ್ MS ಪೈಪ್. ಆಮೇಲೆ ಅದಕ್ಕೆ ಪೇಂಟಿಂಗ್ ಸೇಮ್ ಗ್ರೇ ಕಲರ್ ಮ್ಯಾಚ್ ಆಗೋ ಕಲರ್ ಪೇಂಟ್ ಮಾಡಿದೀವಿ. ಸರ್, ಅದು ಫಿಕ್ಸ್ ವಿಂಡೋನಾ? ಅದು ಫಿಕ್ಸ್ಡ್ ವಿಂಡೋ. ಹಾ ಹಾ. ಫಿಕ್ಸ್ ವಿಂಡೋ ಪಕ್ಕದಲ್ಲಿ ಏನೋ ಇದೆಯಲ್ಲ ಸರ್, ಅದೇನು? ಅದು ಬಂದ್ಬಿಟ್ಟು ಪರ್ಗೋಲಾ ಪರ್ಗೋಲಾ ತರ ನಾವು ಒಂದು ಡಿಸೈನ್ ಕೊಟ್ಟಿದೀವಿ. ಹಾ ಹಾ. ಇನ್ ಬಿಟ್ವೀನ್ ಗ್ಯಾಪ್ ಕೊಟ್ಟಿ ಎಲಿವೇಶನ್ ಲುಕ್ ವೈಸ್ ತುಂಬಾ ಗುಡ್ ಲುಕಿಂಗ್ ಆಗಿರ್ಲಿ ಅಂತ. ಹೌದು ಮತ್ತೆ ಈಗ ಒಳಗಡೆ ಹೋದ್ರೆ ಹೌದು, ಒಳಗಡೆ ಹೋಗೋಣ. ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಎಷ್ಟು ಸಿಗ್ತಾ ಇದೆ ಸರ್ ನಮ್ಗೆ? ಮೇಡಮ್ ಡೈಮೆನ್ಷನ್ ಬಂದ್ಬಿಟ್ಟು ಮೇಡಮ್ ಹಿಂಗ್ ಲೆಂತ್ ಬಂದ್ಬಿಟ್ಟು ಹಾ. ನಿಮ್ಗೆ 15 ಫೀಟ್ ಸಿಗುತ್ತೆ. ಓಕೆ. ಹಿಂಗೆ ವಿಡ್ತ್ ಬಂದ್ಬಿಟ್ಟು
25 ಫೀಟ್ ಬಸ್ ಸಿಗುತ್ತೆ ಓಕೆ ನಿಮ್ಗೆ. ಓಕೆ ಸರ್ ಲಪೋತ್ರನೇ ಕಂಟಿನ್ಯೂ ಆಗಿದೆ ಅಲ್ಲ? ಲಪೋತರ ಮೇಡಮ್ ಇದು. ಓಕೆ ಅದು ಲಪೋತರ. ಬ್ರೌನ್ ಕಲರ್ ಇದೆ, ಇದು ಸ್ವಲ್ಪ ಬ್ಲಾಕ್ ಕಲರ್ ಅದು ಇದೆ. ಬ್ರೌನ್ ಕಲರ್ ಲಪೋತರ, ಇದು ಸ್ವಲ್ಪ ಬ್ಲಾಕ್ ಕಲರ್ ಲಪೋತರ. ಒಂದೇ ಪ್ರೈಸ್ ಸರ್? ಬ್ರೌನ್ ಕಲರ್ ಇಲ್ಲ ಎಲ್ಲ ಬ್ಲಾಕ್ ಒಂದೇ ಪ್ರೈಸ್ ಮೇಡಮ್. ಎಲ್ಲ ಒಂದೇ ಪ್ರೈಸ್. ಬ್ರೌನ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಒಂದೇ ಪ್ರೈಸ್ ಇದೆ. ಆಮೇಲೆ ಇದು ಸರ್ ಸಮ್ ಇವೆಲ್ಲ ಟ್ಯಾಂಕ್. ಏನ್ ಪಾಯಿಂಟ್ ಇದು? ಇದು ಬೋರ್ವೆಲ್ ಮೇಡಮ್, ಇದು ಬೋರ್ವೆಲ್. ಬೋರ್ವೆಲ್. ಇದು ಸಮ್ ಟ್ಯಾಂಕ್. ಇದಕ್ಕೆ MS ಫ್ರೇಮ್ ಮಾಡಿ ಸಮ್ ಸರ್ ಕವರ್ ಇದು ಪ್ಲೇಟ್ ಮಾಡಿ. ನೀರ್ ಹೋಗಲ್ವಾ ಇಲ್ಲಿ ಒಳಗಡೆ? ಅದು ಮೇಡಮ್ ಇದು ಬೀಡಿಂಗ್ ಒಂದು ಮಾಡ್ಬೇಕು. ಹಾ, ಈಗ ಹಾ. ಆಕ್ಚುಲಿ ಈಗ ಫಿನಿಶಿಂಗ್ ಮಾಡಿದಲ್ವಾ, ಓಕೆ ಬೀಡಿಂಗ್ ಒಂದು ಮಾಡ್ಬೇಕು. ಜಸ್ಟ್ ಹಂಗ್ ಮಾಡಿದೀವಿ ಈಗ. ಸರ್ ಇದೇನ್ ಸರ್, ನಾನು ಆಲ್ಮೋಸ್ಟ್ ಎಲ್ಲಾ ಮನೆಯಲ್ಲೂ ಈ ತರ ಟೈಲ್ಸ್ ನೋಡಿಲ್ಲ. ಮೇಡಮ್ ಸ್ವಲ್ಪ ಇಲ್ಲಿ different ಬಂದ್ಬಿಟ್ಟು ಅವರು ಲಿಫ್ಟ್ ಏರಿಯಾ ಬಂದ್ಬಿಟ್ಟು ಸ್ವಲ್ಪ ಹೈಲೈಟ್ ಆಗಿ ಕಾಣ್ಲಿ ಅಂದ್ಬಿಟ್ಟು ಈ ತರ ಸ್ವಲ್ಪ ಬ್ಲಾಕ್ ಬ್ರೌನ್ ಶೇಡ್ ಹೋಗಿದ್ದಾರೆ. ಗ್ರೇನ್ಸ್ ಇರೋದು ಸಿಂಪಲ್ ಟೈಲ್ ಗೆ, ಗ್ಲಾಸಿ ಗ್ಲಾಸಿಲಿ. ಓಕೆ ಓಕೆ. ಆಮೇಲೆ ಲಿಫ್ಟ್ ಇನ್ನ ಇನ್ಸ್ಟಾಲೇಷನ್ ಆಗಿಲ್ಲ, ಇನ್ನ ಇದ್ರಿದೆ ಸ್ವಲ್ಪ ಕ್ರಾಸಿಂಗ್ ವರ್ಕ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇನ್ನ ಲಿಫ್ಟ್ ಇನ್ಸ್ಟಾಲೇಷನ್ ಮಾಡಿಲ್ಲ. ಸರ್ ಇದು ನಮ್ಗೆ ಪರ್ ಸ್ಕ್ವೇರ್ ಫೀಟ್ ಎಷ್ಟು ರೂಪೀಸ್ ಸಿಗುತ್ತೆ? ಇದು ಮೇಡಮ್ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಮಗೆ 40 ರೂಪೀಸ್ ಬಿದ್ದಿದೆ. 40 ರೂಪೀಸ್. 40 ರೂಪೀಸ್ ಓಕೆ ಬಿದ್ದಿದೆ. ಓಕೆ. ಸರ್ ಇಲ್ವಾ 2 BHK ಇದೆಯಾ? ಇದು ಒಳಗಡೆ ಮೇಡಮ್ 2 BHK ಇದೆ. ಈಗ ಆಲ್ರೆಡಿ ಹೊಸ ಇದಾರ ಇಲ್ಲಿ? ಆಲ್ರೆಡಿ ಇದ್ದಾರೆ, Okay. ರೆಂಟ್ ಕೊಟ್ಟಿದ್ದಾರೆ ಕ್ಲೈಂಟ್. ಓಕೆ ಓಕೆ ಈಗ ಅವರು ಆಕ್ಚುಲಿ ಎಲ್ಲ ಹೊರಗಡೆ ಇರೋದ್ರಿಂದ ಈಗ ಯಾರು ಇಲ್ಲ, ಲಾಕ್ ಓಕೆ ಆಗಿದೆ. ಓಕೆ. ಸರ್ ಇದು ಸ್ವಲ್ಪ ಹೇಳಿ, ಇದು ಬ್ಲಾಕ್ ಗ್ರಾನೈಟಾ? ಇದು ಬ್ಲಾಕ್ ಮೇಡಮ್ ಗ್ರಾನೈಟ್, ಹಾ ಹಾ. ಸೇಮ್ ಡಾಟೆಡ್ ಇದೆ. ಓಕೆ. ಗ್ಲಾಸಿ, ಇದು ಲುಕ್ಕಿಗೋಸ್ಕರ ಗ್ಲಾಸಿ ಫಿನಿಶ್. ಓಕೆ ಓಕೆ. ಸೆಂಟ್ರಲ್ಲಿ ಸೆಂಟ್ರಲ್ಲಿ ಬಾರ್ಡರ್ ಕೊಟ್ಟಿದ್ವಿ Okay. 3 ಇಂಚು, ಹಾ ಹಾ. ಸ್ವಲ್ಪ ಡಿಸೈನ್ ಆಗಿ ಕಾಣ್ಲಿ ಅಂತ. ಇದು ಒಂದ್ ಸ್ಟೆಪ್ ಹೈಟ್ ಒಂದ್ ಮಾಡಿರೋದು ಸ್ಟೆಪ್ ಮನೆ. ಹೈಟ್ ಮಾಡ್ಕೊಂಡ್ರು ಕ್ಲೈಂಟ್, ಯಾಕಂದ್ರೆ ಸ್ಟೆಪ್ ಹೈಟ್ ಹೌದು. ಇರ್ಲಿ ಅಂತ ಅಂದ್ಬಿಟ್ಟು. ಇಲ್ಲಿ ಎಡ್ಜ್ ಇದಾಗ ಇದು ಮೇಡಮ್ ಕಾರ್ನರ್ ಅಲ್ಲಿ ಬಂದ್ಬಿಟ್ಟು ಮಾಡಿರೋದಲ್ಲ? ನಾವು ಹಾಫ್ ರೌಂಡ್ ಮಾಡಿದೀವಿ. ಓಕೆ ಓಕೆ. ಎಡ್ಜಸ್ ಶಾರ್ಪ್ ಎಡ್ಜಸ್ ಇದ್ರೆ ಸ್ವಲ್ಪ ಹೌದು ಟಚ್, ಆಮೇಲೆ ಏನಾದ್ರೂ ಇದಾಗುತ್ತೆ, ತೊಂದ್ರೆ ಆಗುತ್ತೆ. ತೊಂದ್ರೆ ಆಗುತ್ತೆ ಅಂತ. ಸರ್ ಇದು ಸ್ವಲ್ಪ ಡೋರ್, ಇದು ಮೇಡಮ್ ಡೋರ್ ಬಂದ್ಬಿಟ್ಟು ಟೀಕುಡ್ ಡೋರು, ಟೀಕುಡ್ ಡೋರು ವಿತ್ ಇದು ವಾಸ್ಕಲ್ ಫ್ರೇಮ್ ಬಂದ್ಬಿಟ್ಟು ಟೀಕುಡ್ ಬರ್ಮಾ ಬಾರ್ಡರ್ ಯೂಸ್ ಮಾಡಿದ್ವಿ ವಿತ್ ಪಾಲಿಶ್, ಮೆಲಮೈಲ್ ಪಾಲಿಶ್, ಪಾಲಿಶ್ ಫಿನಿಶಿಂಗ್. ಪಾಲಿಶ್ ಮೆಲಮೈಲ್ ಪಾಲಿಶ್ ಫಿನಿಶಿಂಗ್. ಓಕೆ ಓಕೆ. ಸಿಂಪಲ್ ಡಿಸೈನ್ ಬೇಕು ಅಂದ್ರೆ ಕ್ಲೈಂಟ್ ಆಕ್ಚುಲಿ. ಸಿಂಪಲ್ ಲುಕ್ ವೈಸ್ ನೋಡಕ್ wise ಹೋದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ತುಂಬಾ ಕಾಣಿಸ್ತಾ ಇದೆ. ಚೆನ್ನಾಗಿ ಹೌದು. ಮತ್ತೆ ಅದೇ ತರ ಸಿಂಪಲ್ ಒಂದು ಹ್ಯಾಂಡಲ್, ತುಂಬಾ ಲೆಂತಿ ಆಗಿ ಲೆಂತಿ ಇರೋ ಹ್ಯಾಂಡಲ್ ಸೆಲೆಕ್ಟ್ ಮಾಡಿ ಅವರು ಇದೇ ಕ್ಲೈಂಟ್ ಸೆಲೆಕ್ಟ್ ಮಾಡಿ ಹ್ಯಾಂಡಲ್ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಲಾಕ್, ನಾರ್ಮಲ್ ಲಾಕ್, ಯೂರೋಪ್ ಲಾಕ್ ಕೊಟ್ಟಿದೀವಿ. ಸರ್ ಇದು ಕಾಸ್ಟ್ ನಮ್ಗೆ ಎಷ್ಟಾಗುತ್ತೆ? ಮೇಡಮ್ ಇದು ಫ್ರೇಮ್ ವಿತ್ ಶಟರ್ಸ್ 40,000 ಆಗಿದೆ ಮೇಡಮ್. 40,000 ಆಗಿದೆ. ಓಕೆ ಓಕೆ. ಸರ್ ಇದು ಬಿಡ್ಡಿಂಗ್ ಮಾಡಿರೋದಾ? ಇದು ಗ್ರನೇಟ್ ಬೀಡಿಂಗ್ ಮೇಡಮ್, ಇದು ಕೊಟ್ಟಿದ್ದೀವಿ ನೋಡಿ. ಓಕೆ. ಡೋರ್ ಸೈಡ್ ಅಲ್ಲಿ ಗ್ರನೇಟ್ ಬೀಡಿಂಗ್ ಕೊಟ್ಟಿದೀವಿ. ಆಲ್ಮೋಸ್ಟ್ ಇದು ಎಲ್ಲಾ ಕಡೆ ನಾವು ಮಾಡಿರ್ತೀವಲ್ಲ, ಈ ತರ ಚೆನ್ನಾಗಿ ಕಾಣಿಸ್ತಾ ಎಲ್ಲ ಕಡೆನೂ ಮಾಡ್ತೀವಿ ಮೇಡಮ್. ಇಲ್ಲೂ ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಬೀಡಿಂಗ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸರ್ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಓಕೆ ಮೇಡಮ್. ಸರ್ ಇದೆಲ್ಲ MS ಅಲ್ಲ ಕೊಟ್ಟಿರೋದು? ಇದೆಲ್ಲ SS ಮೇಡಮ್. SS SS ಇದು ಗೇಟ್, ಓಕೆ ಓಕೆ. ಸೇಫ್ಟಿ ಗೇಟ್ ಇಲ್ಲೇ ಕೊಟ್ಟಿದ್ದಾರೆ. ಮಾಡಿದೀವಿ ಸರ್. ಇಲ್ಲಿ ಮೇಡಮ್ ಅವ್ರಿಗೆ ಸ್ಟೋರೇಜ್ ಅಂದ್ಬಿಟ್ಟು ಮತ್ತೆ ಸಿಲಿಂಡರ್, ಎಂಟಿ ಸಿಲಿಂಡರ್ ಇಡಕ್ಕೆ ಓಕೆ ಅಲ್ಲಿ ಓಕೆ. ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಹಾ ಹಾ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಇದೆ. ಇಲ್ಲಿ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಓಕೆ. ಆಮೇಲೆ ಇದು ಬಂದ್ಬಿಟ್ಟು 3 ಫೀಟ್ ವಿಡ್ತ್ ಇದೆ. 3 ಫೀಟ್ ವಿಡ್ತ್ ಬರ್ತಾ ಇದೆಯಾ? ಇನ್ ಬಿಟ್ವೀನ್ 10 ಫೀಟ್ ಲೆಂತ್ ಇದೆ. ಸೇಫ್ಟಿ ಇರ್ಲಿ ಅನ್ಬಿಟ್ಟು ಸೇಫ್ಟಿ ಇರ್ಲಿ ಅಂದ್ಬಿಟ್ಟು ಒಂದು ಗೇಟ್ ಮಾಡ್ಕೊಂಡಿದ್ದಾರೆ. ಹೌದು ಸೇಫ್ಟಿ ಇರ್ಲಿ. ಸೇಫ್ಟಿ ಇರ್ಲಿ ಅಂತ ಒಂದು ಗೇಟ್ ಮಾಡ್ಕೊಂಡಿದ್ದಾರೆ. ಸರ್ ಅಲ್ಲೂ ಕೊಟ್ಟಿದೀವಲ್ಲ? ಅಲ್ಲೂ ಕೊಟ್ಟಿದ್ದೀವಿ ಮೇಡಮ್. ಅಲ್ಲಿ ಸಿಲಿಂಡರ್ ಗೆ ಸ್ಪೇಸ್ ಕೊಟ್ಟಿದ್ದೀವಿ. ಹಾ ಹಾ. ಅಲ್ಲೆಲ್ಲ ಫುಲ್ ಎಂಟಿ ಸಿಲಿಂಡರ್ಸ್ ಅಲ್ಲಿ ಇಡ್ತೀವಿ. ಇಲ್ಲಿ ಓಕೆ ಫುಲ್ ಇರೋದು ಇಲ್ಲಿ ಇಡ್ತೀವಿ. ಓಕೆ ಇಲ್ಲಿ ಕನೆಕ್ಷನ್ಸ್ ಎಲ್ಲ ಇಲ್ಲೇ ಇದೆ, ರೆಗ್ಯುಲೇಟರ್. ಓಕೆ ಓಕೆ. ಸಪ್ಲೈ ಎಲ್ಲ ಇಲ್ಲೇ ಆಗುತ್ತೆ ಮನೆಗೆ. ಸಪ್ಲೈ ಇಲ್ಲಿಂದ ಆಗುತ್ತೆ? ಸಪ್ಲೈ ಇಲ್ಲಿಂದಾನೇ ಆಗುತ್ತೆ. ಓಕೆ ಓಕೆ ಸರ್. ಪಿಲ್ಲರ್ಗೂ ಕೂಡ ಗ್ರಾನೈಟ್ ಪಿಲ್ಲರ್ ಮೇಡಮ್ ಇದು ಆಕ್ಚುಲಿ ಇದು ಪಿಲ್ಲರ್ ಕ್ಲೈಂಟ್ ಇಲ್ಲಿಗೆ ನನಗೆ ಟೈಲ್ಸ್ ಬೇಕೇ ಬೇಕು ಅಂದ್ಬಿಟ್ಟು ಕಂಪ್ಲೀಟ್ಲಿ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಹಂಗೆ ಇರೋದಕ್ಕಿಂತ ಈ ತರ ಟೈಲ್ಸ್ ಹಾಕಿದ್ರೆ ಸ್ವಲ್ಪ ಯಾಕಂದ್ರೆ ಅಟ್ರಾಕ್ಟಿವ್ ಆಗಿ ಬ್ಲಾಕ್ ಕಲರ್ ಲಪೋತರ ಹಾಕಿದ್ರಿಂದ ಬ್ಲಾಕ್ ಕಲರ್ ಟೈಲ್ ಹಾಕೊಂಡಿದ್ದಾರೆ, ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಲಪೋತರದು ಗ್ರೇನ್ಸ್ ಇದೆಯಲ್ಲ, ಅದೇ ತರ ಗ್ರೇನ್ಸ್ ಅಷ್ಟೇನೆ ಟೈಲ್ಸ್ ಅಲ್ಲಿ ಗ್ರೇನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ ಮೆಟೀರಿಯಲ್. ಸೆಟ್ ಬ್ಯಾಕ್ ಏರಿಯಾ ಕೂಡ ಬಿಟ್ಟಿದೀವಲ್ಲ ಸರ್? ಸೆಟ್ ಬ್ಯಾಕ್ ಮೇಡಮ್, ಸೆಟ್ ಬ್ಯಾಕ್ ಏರಿಯಾದು ಇದೆ. 2 ಫೀಟ್ ಈ ಇದೆ. ತರ ಸೆಟ್ ಬ್ಯಾಕ್ ಏರಿಯಾ ಬಿಡೋದ್ರಿಂದ ಏನ್ ಯೂಸ್ ಸರ್?
ಮೇಡಮ್ ಇದು ಸೆಟ್ ಬ್ಯಾಕ್ ಬಿಡೋದ್ರಿಂದ ಏನಂದ್ರೆ ನಮ್ಗೆ ಬೆಳಕು ಬರಬೇಕು, ಹೌದು ಪ್ಲಸ್ ನಮ್ಗೆ ಏನೇ ಇದ್ರು ನೀರ್ ಬಿದ್ದಿದ್ದೆಲ್ಲ ಈಗ ರೈನ್ ವಾಟರ್ದೆಲ್ಲ ನೀರು ಹೋಗೋದಕ್ಕೂ ನಾವು ಚೇಂಬರ್ ಲೈನ್ಸ್ಗೆಲ್ಲ ಸೆಟ್ ಬ್ಯಾಕ್ ಬಿಡ್ಲೇಬೇಕು. ಈ ತರ ಬಿಟ್ರೆ ಯೂಸ್ ಕೂಡ ಆಗುತ್ತೆ, ತುಂಬಾ ಯೂಸ್. ಆಲ್ಮೋಸ್ಟ್ ಯಾರು ಬಿಡೋಲ್ಲ ಸರ್, ಸ್ಪೇಸ್ ಎಲ್ಲಿ ವೇಸ್ಟ್ ಮೇಡಮ್ ಈಗ ಆಗ್ಬಿಡುತ್ತೋ 30-40 ಸೈಟ್ ಅಂದ್ರೆ ಸೆಟ್ ಬ್ಯಾಕ್ ಬಿಡ್ಲೇಬೇಕು. ಹೌದು 20-30 ಸೈಟ್ ಗೆ ಏನ್ ಮಾಡ್ತಾರೆ ಸೆಟ್ ಬ್ಯಾಕ್ಸ್ ಮಿನಿಮಮ್ ಬಿಡಲ್ಲ ಈಗ ನಾರ್ಮಲಿ. ಈಗ ರೆಗ್ಯುಲರ್ ಆಗಿ ಸೆಟ್ ಬ್ಯಾಕ್ ಬಿಡ್ಲೇಬೇಕು. ಬಿಟ್ರೆ ಚೇಂಬರ್ಸ್ ಲೈನ್ ಪೈಪ್ ಲೈನ್ಸ್ ಗೆಲ್ಲ ಮತ್ತೆ ವೆಂಟಿಲೇಷನ್ಗೂ ಮತ್ತೆ ಎಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಸರ್. ಸರ್ ಸ್ಟೇರ್ ಕೇಸ್ ನಮ್ಗೆ ಎಷ್ಟು ಫೀಟ್ ಸಿಗ್ತಾ ಇದೆ? ಸ್ಟೇರ್ ಕೇಸ್ ನಮ್ಗೆ 3 ಫೀಟ್ ಬಿಡ್ತು, 3 ಫೀಟ್ ಸಿಗ್ತಾ ಇದೆ. ಸಿಗ್ತದೆ. ಲಪೋತರ ಗ್ರಾನೈಟ್ ಯೂಸ್ ಮಾಡಿ ಎಲ್ಲಾ ಕಡೆ ಲಪೋತ್ರನೇ ಕಂಟಿನ್ಯೂ ಆಗಿದೆ. ಎಲ್ಲ ಕಡೆ ಲಪೋತರನೇ ಯೂಸ್ ಮಾಡಿ. ಮತ್ತೆ ರೇಲಿಂಗ್ಸ್ ಒಂದು ಸಿಂಪಲ್ ಡಿಸೈನ್. ಇದು ಎಸ್ಎಸ್ ರೇಲಿಂಗ್, ಎಸ್ಎಸ್ ರೇಲಿಂಗ್ಸ್, ಎಸ್ಎಸ್ ರೇಲಿಂಗ್ಸ್ ಏನಾ? ಎಸ್ಎಸ್ ರೇಲಿಂಗ್ಸ್ ವಿತ್ ಸಿಂಪಲ್ ಡಿಸೈನ್. ಓಕೆ ಸರ್ ಇದು ವಿಂಡೋ ವೆಂಟಿಲೇಷನ್ ಪರ್ಪಸ್. ಇದು ಒಂದು ಬೆಳಕು ಬರಬೇಕು, ನ್ಯಾಚುರಲ್ ನ್ಯಾಚುರಲ್ ಸನ್ಲೈಟ್ ಬರಬೇಕು, ಪ್ಲಸ್ ಲೈಟಿಂಗ್ ಮಾಡಬಹುದು. ಓಕೆ ಸ್ವಲ್ಪ ವಿತ್ ಮಸ್ಕಿಟೋ ಮೆಶ್ ಅಲ್ಲ? ಮಸ್ಕಿಟೋ ಮೆಶ್. ಓಕೆ ಓಕೆ ಸರ್ ಇದು ನಮಗೆ ಕಾರಿಡಾರ್ ಎಷ್ಟು ಸಿಗ್ತಾ ಇದೆ? ಮೇಡಮ್ ಕಾರಿಡಾರ್ ಬಂದ್ಬಿಟ್ಟು ಇದು 6.5 by 6.5 by 17 feet ಇದೆ. 7 feet 17 feet ಇದೆ. ಓಕೆ ಮತ್ತೆ ಇಲ್ಲಿ ನಮ್ಮದು ಎಂಎಸ್ ಗ್ರಿಲ್ ಕೆಳಗಡೆ ನಿಂತ್ಕೊಂಡು ಎಲಿವೇಶನ್ ಪರ್ಪಸ್ ಗೆ ಲುಕ್ ವೈಸ್ ಪ್ಲಸ್ ಒಂದು ಸಪೋರ್ಟ್ ವೈಸ್ ಗುನು ರೇಲಿಂಗ್ ಇದನ್ನ ಯೂಸ್ ಮಾಡಿದೀವಿ ಎಂಎಸ್ ಪೈಪ್ಸ್. ಆಮೇಲೆ ಜೊತೆಗೆ ಇದು ಒಂದು ಹ್ಯಾಂಡಲ್, ಎಸ್ಎಸ್ ಹ್ಯಾಂಡಲ್ ವಿತ್ ಟಫನ್ ಗ್ಲಾಸ್ ರೈಲಿಂಗ್ ಕೊಟ್ಟಿದೀವಿ. ಇದೆಲ್ಲ ಗ್ರೂ ಕಟ್ಟಿಂಗ್? ಇದೆಲ್ಲ ಮೇಡಮ್ ಇಲ್ಲ ಇದು ಪೇಪರ್ ಜಾಯಿಂಟ್ ಓಕೆ ವಿತ್ ಗ್ರೋಟಿಂಗ್ ಮಾಡಿದೀವಿ, ಸೇಮ್ ಕಲರ್ ಗ್ರೋಟಿಂಗ್ ಮಾಡಿದೀವಿ. ಆಮೇಲೆ ಗ್ರಾನೈಟ್ ಅನ್ನ ಸರ್ ಇಲ್ಲಿ ಮೇಡಮ್ ಗ್ರಾನೈಟ್ ಎಲ್ಲ ಗ್ರಾನೈಟ್ ವಾಲ್ ಗ್ರಾನೈಟ್ ಹಾಕಿದೀವಿ. ಕಂಪ್ಲೀಟ್ಲಿ ಒಂದು ಬಾರ್ಡರ್ ಕೊಟ್ಟಿದ್ವಿ, 3 ಇಂಚ್ ಬಾರ್ಡರ್ ಕೊಟ್ಟಿ ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ವಿ ಅವ್ರಿಗೆ. ಓಕೆ ಪ್ಲೈನ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ ಈ ತರ ಒಂದು ಬಾರ್ಡರ್ ಕೊಟ್ಟಿದೀವಿ. ಒಂದು ಪ್ಲೇನ್ ಆದ್ರೆ ಅಷ್ಟು ಚೆನ್ನಾಗಿ ಲುಕ್ ಇರಲ್ಲ ಅಂದ್ಬಿಟ್ಟು ಇದೊಂದು ಬಾರ್ಡರ್ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ಮೇನ್ ಡೋರ್ ಸೇಮ್ ಕೆಳಗಡೆ ಏನು ಟೀಕ್ ವುಡ್ ಯೂಸ್ ಮಾಡಿದೆವು, ಮೇಲೂ ಅದೇ ಸೇಮ್ ಟೀಕ್ ಮೈನ್ ಡೋರ್ ಆಲ್ಮೋಸ್ಟ್ ಎಲ್ಲ ಟೀಕ್ ಅಲ್ಲೇ ಇರುತ್ತೆ. ಟೀಕ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ ವಿತ್ ಡಿಸೈನ್. ಇದು ಸ್ವಲ್ಪ ಎಲಿಗೆಂಟ್ ಆಗಿದೆ, ಸ್ವಲ್ಪ ಗ್ರೂಸ್ ಇದೆ. ಮತ್ತೆ ಒಂದು ಹ್ಯಾಂಡಲ್, ಯೂನಿಕ್ ಹ್ಯಾಂಡಲ್ ಕೆಳಗಡೆ ಇದೇ ತರನೇ ಡಿಸೈನ್ ಇದೆ, ಬಟ್ ಇದು ಸ್ವಲ್ಪ ಲೆಂತ್ ಇದೆ ಅನ್ಸುತ್ತಲ್ಲ. ಇಲ್ಲೂ ಕೂಡ ಜಸ್ಟ್ ಒಂದು ಬಾರ್ಡರ್. ಸರ್ ಇದೆ ನಮಗೆ ಕಾಸ್ಟ್ ಎಷ್ಟು? ಇದು ಮೇಡಮ್ ಅಪ್ರಾಕ್ಸಿಮೇಟ್ ಇದನ್ನು 40,000 ಆಗಿದೆ. 40,000. ಓಕೆ ಸರ್ ಇದು ಹಾಲ್ ಎಷ್ಟು ಡೈಮೆನ್ಷನ್ ಸಿಗ್ತಾ ಇದೆ? ಸೈಜ್ ಹಾಲ್ ಬಂದ್ಬಿಟ್ಟು ಡೈಮೆನ್ಷನ್ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು 20 feet ಇದೆ. 20 feet ಇದೆ. ಹಿಂಗೆ ಬಂದ್ಬಿಟ್ಟು 18 feet ಇದೆ. ತುಂಬಾ ವಿಶಾಲವಾಗಿದೆ ಸರ್, ತುಂಬಾ ದೊಡ್ಡದಾಗಿದೆ. ಹೌದು. ಇದು ನಾವು ಫ್ಲೋರಿಂಗ್ ಎಲ್ಲ ಏನು ಯೂಸ್ ಮಾಡಿರೋದು? ಫ್ಲೋರಿಂಗ್ ಮೇಡಮ್ ಇದು ವಿಟ್ರಿಫೈಡ್ ಟೈಲ್, 2x4 ಟೈಲ್. ಓಕೆ ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ ಕಾಸ್ಟ್ ಎಷ್ಟು ಆಗ್ತಿದೆ? ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮೇಡಮ್ 45 rupees ಆಗಿದೆ. 45 rupees. ಓಕೆ ಸರ್ ದೇವ್ರ ಮನೆನಾ ಇದು? ಪೂಜಾ ಮನೆ. ಇದು ಪ್ರಭಾವಳಿ ಪೂಜಾ ರೂಮ್ ಸರ್? ಅಂದ್ರೆ ಜಸ್ಟ್ ಒಂದು ಇವರು ಒಂದು ಸಿಎನ್ಸಿ ವುಡ್ ಕ್ಲಾಡಿಂಗ್ ಮಾಡ್ಕೊಂಡ್ರು. ಇದೆಲ್ಲ ವುಡ್ ಇಂದ ಅಲ್ಲ? ಸಿಎನ್ಸಿ ಡಿಸೈನ್ ಓಕೆ ವಿತ್ ಕಾರ್ವಿಂಗ್ ಡಿಸೈನ್ ಆಗಿದೆ. ವಿತ್ ಕಾರ್ವಿಂಗ್ ಡಿಸೈನ್ ಪ್ಲಸ್ ಇದು ಸಿಎನ್ಸಿ ಕಟಿಂಗ್ ಇದು ಡೋರ್ಸ್. ಸರ್ ಇದು ಟೀಕ್ ವುಡ್ ಏನಾ? ಇದು ಟೀಕ್ ವುಡ್. ಸರ್ ಇದು ಕಾಸ್ಟ್ ನಮಗೆ? ಇದು ಕಾಸ್ಟ್ ಮೇಡಮ್ ಬಂದ್ಬಿಟ್ಟು ಇದು ಸ್ವಲ್ಪ ಸಿಎನ್ಸಿ ಇದು ಡಿಸೈನ್ ಇರೋದ್ರಿಂದ ಸ್ವಲ್ಪ ಫ್ಲವರ್, ಸ್ವಲ್ಪ ಇದು ಒಂದು ಫ್ರೇಮ್ ವಿತ್ ಶಟರ್ಸ್ ಗೆ 45,000 ಆಗಿದೆ. 45,000 ಇದು ಎಕ್ಸ್ಕ್ಲೂಡಿಂಗ್ ಮೇಡಮ್, ಇದು ಇನ್ಕ್ಲೂಡಿಂಗ್ ಇಲ್ಲ. ಇದು ಕಾರ್ವಿಂಗ್ ಡಿಸೈನ್ ಕ್ಲೈಂಟ್ ಮಾಡಿಸ್ಕೊಂಡಿದ್ದಾರೆ. ಅವರು ಯಾವ್ದು ಡಿಸೈನ್ ಪ್ರಕಾರ ಅವ್ರು ನೋಡ್ಕೊಂಡು ಮಾಡಿಸ್ಕೊಂಡಿದ್ದಾರೆ. ಬಟ್ ಒಳಗಡೆ ಹೋದ್ರೆ ಪೂಜಾ ರೂಮ್ ಒಳಗಡೆ ಹೋದ್ರೆ ಸೇಮ್ ವಿಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದೇವೆ. ಹಾಲ್ ಯೂಸ್ ಮಾಡಿರೋದು ಅದೆಲ್ಲ ವೈಟ್ ಟೈಲ್ಸ್ ಅಲ್ಲ? ಇದು ವಾಲ್ ಗೆ ಮೇಡಮ್ ವೈಟ್ ಟೈಲ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಫುಲ್ ಇಂಟೀರಿಯರ್ ಎಲ್ಲ ವುಡ್ ಅಲ್ಲೇ ಮಾಡಿರೋದು. ಇದು ಮೇಡಮ್ ಇಂಟೀರಿಯರ್ ಬಂದ್ಬಿಟ್ಟು ಕ್ಲೈಂಟ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ಅಲ್ಲಿ ಓಕೆ ಆ ಡಿಸೈನ್ ನೋಡಬಹುದು ನೀವು. ಸಕ್ಕತ್ತಾಗಿ ಕಾಣಿಸ್ತಿದೆ ಸರ್ ಡಿಸೈನ್. ನ್ಯಾಚುರಲ್ ವುಡ್ ಜಸ್ಟ್ ಒಂದು ಫ್ಲವರ್ ಡಿಸೈನ್ ಮಾಡಿಸಿದ್ದಾರೆ ವುಡ್ ಅಲ್ಲಿ. ಆಮೇಲೆ ಒಂದು ಸೆಂಟರ್ ಚಾಂಡಲ್ ಎಷ್ಟು ರಾಯಲ್ ಲುಕ್ ಕೊಡ್ತಾ ಇದೆ. ರಾಯಲ್ ಲುಕ್ ಇದೆ. ಜಸ್ಟ್ ವೈಟ್ ಟೈಲ್ ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ವೈಟ್ ಟೈಲ್ಸ್ ವಿತ್ ಒಂದು ಬ್ರೌನ್ ಕಲರ್ ಕಾಂಬಿನೇಷನ್ ಗೆ ರಾಯಲ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ದೇವರ ಫೋಟೋ. ಅದು ಟೈಲ್ಸ್ ಬೇರೆನಾ ಸರ್? ಅದು ಮೇಡಮ್ ಅದು ಗ್ರಾನೈಟ್, ಅದು ಗ್ರಾನೈಟ್ ಟಾಪ್ ಗ್ರಾನೈಟ್ ಹಾಕಿದೀವಿ. ಓಕೆ ಅದ್ರ ಮೇಲೆ ದೇವರ ಫೋಟೋ ಎಲ್ಲ ಗಿಡಕ್ಕೆ ಮಾಡ್ಕೊಂಡಿದ್ದಾರೆ. ಜಸ್ಟ್ ಓಕೆ ಸರ್ ಇಲ್ಲಿ ನಮಗೆ ಕಿಚನ್ ಸಿಗ್ತಾ ಇದೆ. ಇದು ಮೇಡಮ್ ಹಾಲ್ ವಿತ್
Dining. ಡೈನಿಂಗ್ ಓಕೆ. ಡೈನಿಂಗ್ ಮತ್ತೆ ಓಪನ್ ಕಿಚನ್ ಓಪನ್ ಕಿಚನ್ ಮಾಡ್ಕೊಂಡಿದ್ದಾರೆ. ಎಲ್ ಶೇಪ್ ಅಲ್ಲ ಸರ್ ಇದು? ಇದು ಎಲ್ ಶೇಪ್ ಮೇಡಮ್, ಎಲ್ ಶೇಪ್ ಪ್ಲಾಟ್ಫಾರ್ಮ್. ಓಕೆ. ಸರ್ ಇದೆಷ್ಟು ನಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ? ಕಿಚನ್ ಮೇಡಮ್ ಇದು ಲೆಂತ್ ಬಂದ್ಬಿಟ್ಟು 10 ಫೀಟ್ ಇದೆ. 10 ಫೀಟ್. 10 ಫೀಟ್ ಬೈ ಇದು 9 ಫೀಟ್ ಇದೆ. ಡೈನಿಂಗ್ ಏರಿಯಾ ಬಿಟ್ಟು ಡೈನಿಂಗ್ ಏರಿಯಾ ಬಿಟ್ಟು ಓಕೆ ಓಕೆ 10 ಬೈ 9 ಇದೆ. 10 ಬೈ 9 ಇದೆ. ಸರ್ ಇದೆಲ್ಲ ಕ್ವಾಡ್ಸ್ ಆ? ಇದೆಲ್ಲ ಕ್ವಾಡ್ಸ್ ಮೇಡಮ್. 40 Okay, mm 40 mm ಥಿಕ್ನೆಸ್ ಅಲ್ಲಿ ಮಾಡ್ಕೊಟ್ಟಿದೀವಿ, ಡಬಲ್ ಮಾಡ್ಕೊಂಡು. ಸರ್ ಇದೇನ್ ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇಲ್ಲಿ ಗ್ರಿಲ್ ತರ ಕೊಟ್ಟಿರೋದು ಏನಕ್ಕೆ? ಆಲ್ಮೋಸ್ಟ್ ಎಲ್ಲಾ ಕಡೆ ನಾರ್ಮಲ್ ಆಗಿ ಮೇಡಮ್ ಇದು ವಿಂಡೋಗೆ ಆಕ್ಚುಲಿ ನಾವು ಕೊಡ್ತೀವಿ ವಿಂಡೋ ಗ್ರಿಲ್. ಇದು 12 mm ಬ್ರೇಕ್ ರೋಡ್ ವಿತ್ ಸೇಫ್ಟಿ ವಿಂಡೋ ಗ್ರಿಲ್. ಓಕೆ. ಸರ್ ಇದೆಲ್ಲ ಯಾವ್ದು ಸರ್ ಯೂಸ್ ಮಾಡಿರೋದು ವಾಲ್ಗೆ ನಾವು ಟೈಲ್ಸ್? ವಾಲ್ಗೆ ಮೇಡಮ್ ಇದು ಜಸ್ಟ್ 15 mm thick ಸ್ಮಾರ್ಟ್ ಮಾರ್ಬಲ್ ಟೈಲ್. ಓಕೆ. ನಾವು ಟೈಲ್ ಯೂಸ್ ಅನ್ನೋದು ಸ್ಮಾರ್ಟ್ ಮಾರ್ಬಲ್ ಅಂತೀವಿ, ಈ ತರ ಡಿಸೈನ್ ಓಕೆ ಓಕೆ. ಅದನ್ನ ಫುಲ್ ವಾಲ್ಗೆನೆ ಕಂಪ್ಲೀಟ್ಲಿ ಮಾಡ್ಕೊಟ್ಟಿದೀವಿ ಕಿಚನ್ ಗೆ. ವಾಶ್ ಬೇಸಿನ್ ಎಲ್ಲ ನಮ್ ಕಡೆಯಿಂದಾನೇ ಬಂದಿರುತ್ತಲ್ವಾ ಸರ್? ಇದು ಸಿಂಕ್ ಎಲ್ಲ ಮೇಡಮ್ ನಮ್ಮ ಹತ್ರ ಇದೆ. ಸಿಂಕ್ ಎಲ್ಲ ನಾವೇ ಮಾಡ್ಕೊಟ್ಟಿವಿ. ಮತ್ತೆ ಜಸ್ಟ್ ಒಂದು ಟ್ಯಾಪ್, ಇದು ಹಾರುವಾಗೆ ಟ್ಯಾಪ್ ಮಾಡ್ಕೊಟ್ಟಿವಿ. ಓಕೆ. ವೇಸ್ಟ್ ನೀರ್ಸ್ ಎಲ್ಲ ಇಲ್ಲ, ಇದು ಡ್ರಿಂಕಿಂಗ್ ಪರ್ಪಸ್ ಗೆ. ಓಕೆ. ಇದು ಹಾರ್ವೋ ಇಲ್ಲಿ ಇಟ್ಟಿದ್ದಾರೆ. ಓಕೆ 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 ಸರ್. ಇಲ್ಲಿ ಹಾರ್ವೋ ಇದೆ. ಇಲ್ಲಿ ಟ್ಯಾಪ್ಸ್ ಅದಕ್ಕೆ ಡ್ರಿಂಕಿಂಗ್ ಪರ್ಪಸ್ ಗೆ ಆನ್ ಮಾಡ್ಕೋಬಹುದು. ಪ್ಲಸ್ ಒಂದು ಡೊಮೆಸ್ಟಿಕ್ ಇದೆಲ್ಲ ನಾವೇ ಮಾಡ್ಕೊಟ್ಟಿರೋದಲ್ಲ? ಇದೆಲ್ಲ ನಾವೇ ಮಾಡ್ಕೊಟ್ಟಿರೋದು. ಡೊಮೆಸ್ಟಿಕ್ ಪರ್ಪಸ್ ಗೆ ಇದಕ್ಕೆ ನಾರ್ಮಲ್ ಹಾರ್ಡ್ ವಾಟರ್ ಇಲ್ಲಿ ಬರುತ್ತೆ. ಇದು ಡ್ರಿಂಕಿಂಗ್ ಪರ್ಪಸ್ ಗೆ ಹಾರ್ವೋ ಇಲ್ಲಿದೆ. ಹಾರ್ವೋ ಇಲ್ಲಿ ಇಟ್ಕೊಂಡಿದ್ದಾರೆ. ಯುಟಿಲಿಟಿ ಕೂಡ ಸಿಗ್ತಾ ಇದೆ ಸರ್ ನಮಗೆ ಸ್ಪೇಸ್? ಯುಟಿಲಿಟಿಲಿ ಸಿಗ್ತಾ ಇದೆ ಮೇಡಮ್ ಸ್ಪೇಸ್. ಈಗ ಯುಟಿಲಿಟಿ ಬಂದ್ರೆ ಸರ್ ಡೋರ್ ಬಗ್ಗೆ ಸ್ವಲ್ಪ ಹೇಳಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡೋರ್ ಮೇಡಮ್ ಇದು ಜಸ್ಟ್ ಲ್ಯಾಮಿನೇಟೆಡ್ ಡೋರ್. ಲ್ಯಾಮಿನೇಟೆಡ್ ಡೋರ್ ಅಂದ್ರೆ ಇದು 1 mm ಥಿಕ್ನೆಸ್ ಲ್ಯಾಮಿನೇಟೆಡ್ ಯೂಸ್ ಮಾಡಿದೀವಿ. 1 mm ಥಿಕ್ನೆಸ್. ರೆಡ್ ಸೋಲ್ ಫ್ರೇಮ್ ಬರ್ತಾ ಇದೆಯಾ? ಇದು ರೆಡ್ ಸೋಲ್ ಫ್ರೇಮ್. ಇದು ಡೋರ್ ಬಂದ್ಬಿಟ್ಟು ಫ್ಲಶ್ ಡೋರ್ ವಿತ್ ಲ್ಯಾಮಿನೇಟೆಡ್ ಪ್ರೆಸ್ ಡೋರ್. ಓಕೆ. ವಾಟರ್ ಪ್ರೂಫ್ ಕೂಡ ಇರುತ್ತೆ. ವಾಟರ್ ಪ್ರೂಫ್ ಕೂಡ ಇದೆ. ಮತ್ತೆ ಇದು ಯುಟಿಲಿಟಿ ಬಂದ್ಬಿಟ್ಟು ಡೈಮೆನ್ಷನ್ ಬಂದ್ಬಿಟ್ಟು 4 by ನಿಮಗೆ 9.5 ಸಿಗುತ್ತೆ. 4 by 9.5 ಸಿಗುತ್ತೆ. ಇದೆಲ್ಲ ಆಂಟಿ ಸ್ಕಿಡ್ ಯೂಸ್ ಮಾಡಿದೀವಿ. ಆಂಟಿ ಸ್ಕಿಡ್ ಟೈಲ್ಸ್ 1 by 1 ಟೈಲ್ ಓಕೆ ಯೂಸ್ ಮಾಡಿರೋದು. ಸರ್ ಇಲ್ಲಿ ಯೂಸ್ ಕಿಚನ್ ಟೈಲ್ಸ್ ಇದು ಯುಟಿಲಿಟಿ ಇದು ಮೇಡಮ್. ಯುಟಿಲಿಟಿ ವಾಲ್ ಟೈಲ್ ಹಾಕೊಟ್ಟಿದೀವಿ. ಓಕೆ. ಎಷ್ಟು ಇಲ್ಲ ಅಂದ್ರೆ ಒಂದು ಇದು ವಾಶ್ ಬೇಸಿನ್ ಕೂಡ ಇದು ವೆಸಲ್ಸ್ ಎಲ್ಲ ವಾಶ್ ಮಾಡಕ್ಕೆ, ಮತ್ತೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದೀವಿ. ಏನಾದ್ರೂ ಯೂಸ್ ಅಂದ್ರೆ ಸ್ಟೋರೇಜ್ ಎಲ್ಲ ಇಟ್ಕೊಳ್ಳಕ್ಕೆ, ವಾಶ್ ಮಾಡಿ ಇಲ್ಲಿ ಸ್ಟೋರೇಜ್ ವಾಶ್ ಮಾಡಿ ಇಲ್ಲಿ ಇಟ್ಕೊಳ್ಳಕ್ಕೆ. ಇಲ್ಲಿ ಒಂದು ಸಿಂಕ್ ಕೊಟ್ಟಿದೀವಿ, SS ಸಿಂಕ್. ಜಸ್ಟ್ ಟೈಲ್ ಹಾಕೊಟ್ಟಿದೀವಿ 7 feet ಗೆ. ಇದು ಸೇಫ್ಟಿ ಪರ್ಪಸ್? ಇದು ಸೇಫ್ಟಿ ಪರ್ಪಸ್ ಮೇಡಮ್. ಇದು ಇದು ಅವ್ರು ಬಂದ್ಬಿಟ್ಟು ರೇಲಿಂಗ್ಸ್ ತರನೇ ಮಾಡ್ಕೊಡಿ ಅಂದ್ರು. ಅದಕ್ಕೆ ರೇಲಿಂಗ್ಸ್ ವೆಂಟಿಲೇಷನ್ ಮನೆ ಇರೋದ್ರಿಂದ ವೆಂಟಿಲೇಷನ್ ಕೂಡ ಚೆನ್ನಾಗಿ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ. ನಮಗೆ ಕವರ್ ಮಾಡಿದ್ರೆ ಬೆಳಕು ಗಾಳಿ ಎಲ್ಲ ಬರಲ್ಲ. ಹೌದು, ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ರೇಲಿಂಗ್ ಮಾಡ್ಕೊಟ್ಟಿದ್ವಿ. ನೆಕ್ಸ್ಟ್ ರೂಮ್ ಇದೆಯಾ ಮೇಡಮ್? ಇದು ಸ್ಟಡಿ ಚಿಕ್ಕ ಕಿಡ್ಸ್ ರೂಮ್ ಸರ್? ಇದು ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್. ಓಕೆ. ಇದು ಎಲ್ಲ ಲ್ಯಾಮಿನೇಟೆಡ್ ಡೋರ್ಸ್? ಇದು ಸೇಮ್ ಲ್ಯಾಮಿನೇಟೆಡ್ ಡೋರ್, ಸೇಮ್ ಮೆಟೀರಿಯಲ್. ವಾಶ್ ಫ್ರೇಮ್ ಬಂದ್ಬಿಟ್ಟು ರೆಡ್ ಸಾಲ್ ಫ್ರೇಮ್ ಮಾಡಿದ್ವಿ ಮೇಡಮ್. ಸರ್ ಈ ರೂಮ್ ಸೈಜ್ ಎಷ್ಟಿದೆ ಸರ್ ಡೈಮೆನ್ಷನ್? ಇದು ರೂಮ್ ಸೈಜ್ ಬಂದ್ಬಿಟ್ಟು ಹಿಂಗ ಬಂದ್ಬಿಟ್ಟು 6.5 by 7 feet ಇದೆ. ಇದು 6.5 by 7 feet. ಓಕೆ ಸರ್. ಸರ್ ಇದೆಲ್ಲ ನಮ್ ಕಡೆಯಿಂದಾನೇ ಅಲ್ಲ? ಇದು ಟೇಬಲ್ ಟಾಪ್ ರೆಂಟ್ ಎಲ್ಲ ಮಾಡ್ಕೊಟ್ಟಿದ್ವಿ ಅವ್ರಿಗೆ. 40 mm thick ಅಲ್ಲಿ. ಅವ್ರ ಇಲ್ಲಿ ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ಬೇಕು ಅಂತ ಮಾಡ್ಕೊಟ್ಟಿದ್ವಿ. ಇಲ್ಲಿಗೆ ಬಂದ್ರೆ ಕಾಮನ್ ವಾಶ್ ಬೇಸಿನ್ ಮಾಡ್ಕೊಟ್ಟಿದ್ವಿ. ಇಲ್ಲಿ ಡೈನಿಂಗ್ ಇದೆ ಅಂದ್ರೆ ಇಲ್ಲಿ ಎಲ್ಲ ಕೈ ತೊಳ್ಕೊಳಕ್ಕೆಲ್ಲ ಇಲ್ಲಿಗೆ ಮಾಡ್ಕೊಟ್ಟಿದ್ವಿ. LED ಲೈಟ್ ಕೂಡ ಇದೆ. ಜಸ್ಟ್ ಒಂದು ಮಿರರ್ ಕ್ಲೈಂಟ್ ಹಾಕೊಂಡಿದ್ದಾರೆ ವಾಶ್ ಬೇಸಿನ್ ಹತ್ರ. ಬರ್ತಾ ಇಲ್ಲ ಸರ್. ಇವಾಗ ಬರ್ತಿದೆ. ಕಲರ್ ಕೂಡ ಚೇಂಜ್ ಆಗುತ್ತೆ ಸರ್. ಸರ್ ಇಲ್ಲಿ ವಾಶ್ರೂಮ್ ಇದೆಯಾ? ಇದು ಟಾಯ್ಲೆಟ್ ಮೇಡಮ್, ಕಾಮನ್ ಟಾಯ್ಲೆಟ್. ಸರ್ ಇದು ಡೋರ್ WPC ಡೋರಾ? ಇದು WPC ಡೋರ್ ವಿತ್ ಪ್ರಿಂಟೆಡ್. ಓಕೆ. ವಿತ್ ಪ್ರಿಂಟೆಡ್. ಓಕೆ. ನಿಮ್ಗೆ ಗ್ರೇನ್ಸ್ ಎಲ್ಲ ನೋಡಬಹುದು. ವಿತ್ ಪ್ರಿಂಟೆಡ್ ಡೋರ್ ಪ್ಲಸ್ ರೆಡ್ ಸಾಲ್ ಫ್ರೇಮ್. ಇದು ರೆಡ್ ಸಾಲ್ ಫ್ರೇಮ್ ಸೇಮ್. ಮತ್ತೆ ಬಾತ್ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು 5 by 8 ಇದೆ. 5 by 8 ಇದೆ. ಓಕೆ ಸರ್. ಇದು 10 feet ಗಂಟ ಟೈಲ್ಸ್ ಯೂಸ್ ಮಾಡಿದ್ದೀವಿ. 10 feet ಟೈಲ್ಸ್ ಸರ್. ಸೆಂಟ್ರಲ್ಲಿ ಸ್ವಲ್ಪ ಡಿಸೈನ್ ಟೈಲ್ಸ್ ಹಾಕಿರೋದು. ಒಂದು ಹೈಲೈಟರ್ ಹಾಕಿದ್ದೀವಿ ಮೇಡಮ್. ಸೆಂಟ್ರಲ್ಲಿ ಒಂದು ಟೈಲ್ ಬಂದ್ಬಿಟ್ಟು ಬಾತ್ರೂಮ್ ಅಲ್ಲಿ ಸೆಂಟ್ರಲ್ ಪೋರ್ಷನ್ ಮಾತ್ರ ಹೈಲೈಟರ್ ಟೈಲ್ ಯೂಸ್ ಮಾಡಿದ್ದೀವಿ. ಮಿಕ್ಕಿದ ನಾರ್ಮಲ್ ಆಗಿ ಡಾರ್ಕ್ ಅಂಡ್ ಲೈಟ್ ಕಲರ್ ಟೈಲ್ ಯೂಸ್ ಮಾಡಿದ್ದೀವಿ.
ಸರ್ ಇದು ಯಾವ್ದು ಫಿಟ್ಟಿಂಗ್ಸ್ ಎಲ್ಲ ಜಾಗ್ವೇರ್ ಯೂಸ್ ಎಲ್ಲ ಮಾಡಿರೋದು ಜಾಗ್ವಾರ್ ಮೇಡಮ್, ಓಕೆ ಎಲ್ಲ ಜಾಗ್ವಾರ್. ಹ್ಮ್ ಇದು ಮಾಸ್ಟರ್ ಆಮೇಲೆ ಹಿಂಗೆ ಬೆಡ್ರೂಮ್. ಬಂದ್ರೆ ಮೇಡಮ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಓಕೆ. ಎಲ್ಲಾ ಕಡೆ ಸೇಮ್ ಸೇಮ್ ಡೋರ್ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದೀವಿ. ಇಟ್ಸ್ ಆಲ್ ಫ್ರೇಮ್. ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಸರ್ ಮನೆಗೆ. ಹೌದು ಮೇಡಮ್, ಫುಲ್ ವೈಟ್ ಥೀಮ್ ಅನ್ಸುತ್ತೆ. ಹೌದು, ಅವರು ವೈಟ್ ಥೀಮ್ ಅಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಲೈಟ್ ಕಲರ್ ಅವ್ರು ಚೂಸ್ ಮಾಡಿದ್ರು. ಸ್ವಲ್ಪ ಲೈಟಿಶ್ ಆಗಿದೆ. ಮತ್ತೆ ಫ್ಲೋರಿಂಗ್ ಅಲ್ಲೂ ಕೂಡ ಲೈಟ್ ಕಲರ್ ಟೈಲ್ ಯೂಸ್ ಮಾಡಿದ್ದಾರೆ. ಇದು ಫ್ಲೋರಿಂಗ್ ಕೂಡ ಅಷ್ಟೇ, ವಾಲ್ ಗೆ ಕೂಡ ಅಷ್ಟೇ, ಎಲ್ಲ ಮ್ಯಾಚ್ ಚೆನ್ನಾಗಿ ಆಗ್ತಾ ಇದೆ. ಹೌದು. ಸೊ ಇದು ರೂಮ್ ಎಷ್ಟು ಸೈಜ್ ಬರ್ತಾ ಇದೆ? ಇದು ಮೇಡಮ್ ರೂಮ್ ಬಂದ್ಬಿಟ್ಟು 11/12 ಇದೆ. ಇದು 11/12 ಇದೆ. ಓಕೆ. ಆಕ್ಚುಲಿ ಇಲ್ಲಿ ವಾರ್ಡ್ರೋಬ್ ಅವರು ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ವಾರ್ಡ್ರೋಬ್ ಬಂದಿದೆ, ಮತ್ತೆ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಟ್ ಬಂದ್ಬಿಟ್ಟು ಸರ್ ಲಾರ್ಜ್ ವಿಂಡೋ ಪ್ರೊವೈಡ್ ಮಾಡಿದೀರಾ ಇಲ್ಲಿ? ಲಾರ್ಜ್ ವಿಂಡೋ ಮೇಡಮ್ ಅಂದ್ರೆ ಇದು ಸ್ವಲ್ಪ ಜಸ್ಟ್ ಒಂದು ಬೆಳಕಿಗೋಸ್ಕರ ನ್ಯಾಚುರಲ್ ಲೈಟ್ ಗೆ, ಇದು ನ್ಯಾಚುರಲ್ ಲೈಟ್ ಗೆ ಒಂದು ಕ್ರಾಸ್ ವೆಂಟಿಲೇಷನ್ ಆಗುತ್ತೆ, ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಎಲ್ಲ ಅಟ್ಯಾಚ್ಡ್ ಟಾಯ್ಲೆಟ್, ಸೇಮ್ WPC ಡೋರ್ ಅಂತ, ಮತ್ತೆ ರೆಡ್ ಸಾಲ್ ಫ್ರೇಮ್. ಚಿಕ್ಕದಾಗಿ ವಾಶ್ ಬೇಸಿನ್ ಕೊಟ್ಟಿದೀವಲ್ವಾ ಸರ್ ಅಲ್ಲಿ? ಅಲ್ಲಿ ಸ್ಮಾಲ್ ವಾಶ್ ಬೇಸಿನ್ ಅವ್ರು ಮಾಡ್ಕೊಂಡ್ರು. ಸಾಕು ನಮ್ಗೆ ಸಫಿಶಿಯಂಟ್ ಇದೆ, ಸಾಕು ಸ್ಮಾಲ್ ವಾಶ್ ಬೇಸಿನ್ ಸಾಕು ಅಂತ. ಚಿಕ್ಕದಾಗಿ ಚೆನ್ನಾಗಿದೆ. ಜಸ್ಟ್ ಒಂದು SS ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಮಾಡಿಕೊಟ್ಟಿದ್ವಿ. ಸೊ ಇದು ಸೈಜ್ ನಮ್ಗೆ ಎಷ್ಟು ಬರ್ತಾ ಇದೆ? ಇದು ಈ ಟಾಯ್ಲೆಟ್ ಸೈಜ್ ಮೇಡಮ್ 4/7.5 ಇದೆ ಮೇಡಮ್. 4/7.5. ಇದೆಲ್ಲ ಆಂಟಿ ಸ್ಕಿಡ್ ಅಲ್ಲ? ಆಂಟಿ ಸ್ಕಿಡ್ ಟೈಲ್ ಇದು. ಸರ್ ಇಲ್ಲೇನಕ್ಕೆ ಬ್ಲಾಕ್ ಕಲರ್ ಗ್ರಾನೈಟ್ ಕೊಟ್ಟಿರೋದು? ಇದು ಮೇಡಮ್ ಒಂದು ಗ್ರಾನೈಟ್ ಅಂದ್ರೆ ಈಗ ಟಾಪ್ ಅಲ್ಲಿ ಈಗ ಬಾಟಮ್ ಡೋರ್ ಪೀಸ್ ಕೊಡ್ತೀವಿ ರೆಗ್ಯುಲರ್ ಆಗಿ. ಯಾಕಂದ್ರೆ ಈ ಟೈಲ್ ಏನಂದ್ರೆ ಟೈಲ್ ಹಾಕಿದ್ರೆ ಡ್ಯಾಮೇಜ್ ಆಗುತ್ತೆ, ಗ್ರಾನೈಟ್ ಆದ್ರೆ ಡ್ಯಾಮೇಜ್ ಆಗಲ್ಲ. 20 mm ಥಿಕ್ನೆಸ್ ಇರುತ್ತೆ, ಅದಕ್ಕೆ ಮೇಡಮ್. ಇಲ್ಲಿ ಬೇರೆ ತರ ಡಿಸೈನ್ ಕೊಟ್ಟಿರೋದು. ಅಲ್ಲಿ ಸೆಂಟರ್ ಅಲ್ಲಿ ಮೇಡಮ್ ಹೈಲೈಟ್ ಯೂಸ್ ಮಾಡಿದೀವಿ. ಅಲ್ಲಿ ಶವರ್ ಏರಿಯಾದಲ್ಲಿ ಕಂಪ್ಲೀಟ್ ಒಂದು ಪೋರ್ಷನ್ ಹೈಲೈಟ್ ಯೂಸ್ ಮಾಡಿದ್ವಿ ಟೈಲ್. ಇದು ಲೈಟ್ ಕಲರ್ ಕಾಂಬಿನೇಷನ್, ಲೈಟ್ ಮತ್ತೆ ಡಾರ್ಕ್ ಮೇಡಮ್ ಯೂಸ್ ಮಾಡಿದ್ವಿ, ಟೈಲ್ ಯೂಸ್ ಮಾಡಿದ್ವಿ. ಇಲ್ಲಿ 2 ಬೆಡ್ರೂಮ್ಸ್ ಅಲ್ಲ ನಮಗೆ? ಹೌದು ಮೇಡಮ್, ಈಗ ಒಂದು ಬೆಡ್ರೂಮ್ ಆಯ್ತು. ಇದು ಇನ್ನೊಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಓಕೆ. ಇದು ಮೇಡಮ್ ಸೇಮ್ ಡೈಮೆನ್ಷನ್ ಎರಡು ಸೇಮ್ ಡೈಮೆನ್ಷನ್ ಇದೆ. ಸೇಮ್ ಎಲ್ಲ ಸೇಮ್ ಇದೆ ಸರ್. ಇದು ಕೂಡ ಅಷ್ಟೇ ಇದೆ. ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋ ಅದೇ ತರ ಮಾಡಿದೀವಿ. ಜಸ್ಟ್ ಇಲ್ಲಿ ವಾರ್ಡ್ರೋಬ್, ಇಂಟೀರಿಯರ್ ಕೂಡ ಸೇಮ್ ಇದೆ ಅಲ್ಲ? ಆ ಕಡೆ ಯಾವ ತರ ಇದೆಯೋ ಈ ಕಡೆ ಡಿಸೈನ್ ಕೂಡ ಅದೇ ತರ ಇದೆ, ಬಟ್ ವಾಶ್ರೂಮ್ ಇಲ್ಲ. ವಾಶ್ರೂಮ್ ಇಲ್ಲ ಮೇಡಮ್ ಅಷ್ಟೇ. ಇದು ಏನಾದ್ರೂ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪೇಸ್ ಮೊಬೈಲ್ ಚಾರ್ಜಿಂಗ್ ಆಗಲಿ, ಹೌದು, ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿರೋದು. ಸರ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಇದೆ. ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಇದೆ ಮೇಡಮ್. ಅದು 2 BHK ಬರ್ತಿದ್ಯಾ? ಸೇಮ್ ಮೇಡಮ್, ಸೇಮ್ ಇದೆಯಾ? ಓಕೆ, ಬನ್ನಿ ವೀಕ್ಷಕರೇ ನೆಕ್ಸ್ಟ್ ಫ್ಲೋರ್ ನೋಡೋಣ. ಸರ್ ಇದು ಕ್ಲೈಂಟ್ ಮನೆನಾ? ಇದು ಕ್ಲೈಂಟ್ ಮನೆ ಮೇಡಮ್. ಓಕೆ. ನಾನು ಮುಂಚೆ ಹೇಳಿದ ಮನೆನೋ ಕ್ಲೈಂಟ್, ಇದು ಕ್ಲೈಂಟ್, ಎರಡು ಓನ್ ಯೂಸ್ ಗೆ ಇದೆ. ಎರಡು ಓನ್ ಯೂಸ್ ಗೆ ಮೇಡಮ್. ಇವರು ಕೆಳಗಡೆ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅವ್ರ ಬ್ರದರ್, ಓಕೆ, ಅವ್ರ ಎಲ್ಡರ್ ಬ್ರದರ್ ಇಲ್ಲಿ ಇರ್ತಾರೆ. ಓಕೆ ಓಕೆ. ಸರ್ ಇದು ಮೇಲೆಲ್ಲ ಏನ್ ಹಾಕಿರೋದು? ಮೇಲೆಲ್ಲ ಮೇಡಮ್ ಇದು PVC ಫಾಲ್ ಸೀಲಿಂಗ್. PVC ಫಾಲ್ ಸೀಲಿಂಗ್. ಓಕೆ. ಇದೆಲ್ಲ ಇಂಟೀರಿಯರ್ ಅಲ್ಲಿ ಮಾಡಿರೋದು. ಓಕೆ ಓಕೆ. ಸರ್ ಇದು ನಾವು ವಾಲ್ ಗೆ ಇದು ನಾರ್ಮಲ್ ಗ್ರಾನೈಟ್ ಕೊಟ್ಟಿದೆ ಮೇಡಮ್. ಓಕೆ ಓಕೆ. ವಿತ್ ಆನ್ ಬಾರ್ಡರ್. ಸರ್ ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಡೋರ್ ಮೇಡಮ್ ಈಗ ಟೀಕುಡ್ ಡೋರ್. ಓಕೆ. ವಿತ್ ಫ್ರೇಮ್ ಶಟರ್ ಎಲ್ಲ ಟೀಕುಡ್. ಫ್ರೇಮ್ ಮತ್ತೆ ಶಟರ್ ಟೀಕುಡ್. ಓಕೆ. ಬ್ರಾಸ್ ಕೊಟ್ಟಿರೋದು. ಬ್ರಾಸ್ ಒಂದು ಡಿಸೈನ್ ಕೊಟ್ಟಿದ್ದೀವಿ, ಮತ್ತೆ ಕಾರ್ವಿಂಗ್ ಡಿಸೈನ್ ಇದೆ. ಓಕೆ. ಬಾರ್ಡರ್ ಇದೆ. ಓಕೆ. ಸರ್ ಇದು ಸ್ವಲ್ಪ ಡಿಸೈನ್ ಚೆನ್ನಾಗಿದೆ ಸರ್. ಇದು ವುಡ್ ಅಲ್ಲೇ ಮಾಡಿದ್ದು ಮೇಡಮ್, ವುಡ್ ಅಲ್ಲಿ ಮಾಡಿರೋದು. ಓಕೆ. ಟೀಕುಡ್ ಸರ್ ಇದು? ಇದು ಟೀಕುಡ್. ಓಕೆ. ಜಸ್ಟ್ ಒಂದು ಫ್ರೇಮ್ ಕೊಟ್ಟಿದ್ದೀವಿ, ಔಟರ್ ಫ್ರೇಮ್ ತರ ಎಲಿಗೆಂಟ್ ಆಗಿ ಕಾಣಲಿಕ್ಕೆ. ಆಮೇಲೆ 2 ಯುರೋಪ್ ಬ್ಲಾಕ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆ. ಈ ಡೋರ್ ಗೆ ಥಿಕ್ನೆಸ್ ಇದೆ, 40 mm ಥಿಕ್ನೆಸ್. 40 mm ಥಿಕ್ನೆಸ್. ಆಮೇಲೆ ವಾಸ್ಕಾಲ್ ಬಂದ್ಬಿಟ್ಟು ಇದು ಸ್ವಲ್ಪ ಥಿಕ್ನೆಸ್ ಇರೋ ವಾಸ್ಕಾಲ್ ನ ಯೂಸ್ ಓಕೆ ಓಕೆ. ಇದು ಮಿನಿಮಮ್ 6 inch by 4 inch ಫ್ರೇಮ್ ಇದೆ. 6 inch by 4 inch ಫ್ರೇಮ್. ತುಂಬಾ ಸ್ಟ್ರೆಂತ್ ಇದೆ. ಹೌದು ಮೇಡಮ್. ಸರ್ ತುಂಬಾ ವಿಶಾಲವಾಗಿದೆ ಸರ್ ಅಲ್ವಾ? ಇದು ಕೆಳಗಡೆ ಮನೆಗಿಂತ ತುಂಬಾ ಯೂಜ್ ಬಂದಿದೆ. ಹೌದು ಮೇಡಮ್, ತುಂಬಾ ಯೂಜ್ ಬಂದಿದೆ. ಇದು ತುಂಬಾ ಮೋರ್ ದನ್ 20/22 ಫೀಟ್ ಬರುತ್ತೆ. 20/22. ಓಕೆ. ಸರ್ ಇದೆಲ್ಲ ಬೇರೆದಲ್ವಾ? ಟೈಲ್ಸ್ ಯೂಸ್ ಮಾಡಿರೋದು? ಇದು ಮೇಡಮ್ ವೆಟ್ರಿಫೈಡ್ ಟೈಲ್ಸ್, ಬಟ್ ಕಲರ್ ಚೇಂಜ್ ಇದೆ. ಓಕೆ. ಮತ್ತೆ ಇಲ್ಲಿ ಟಿವಿ. ಸರ್ ಇದು ನಮ್ಗೆ ವೆಟ್ರಿಫೈಡ್ ಟೈಲ್ಸ್ ಇದೆ ಎಷ್ಟು ರೂಪಾಯಿಂದ ಕಾಸ್ಟ್ ನಮ್ಗೆ ಪ್ರೈಸ್ ಬರೋದು? ಸೇಮ್ ಮೇಡಮ್, ಸೇಮ್ 40 rupees. ಸೇಮ್ 40 rupees. ಓಕೆ.
ಪೂಜಾ ರೂಮ್ ಇನ್ನು ಕೆಲಸ ನಡೀತಿದೆ ಅಲ್ಲ ಇದೇ ಸರ್? ಪೂಜಾ ರೂಮ್ ದಿನ ಸ್ವಲ್ಪ ಇಂಟೀರಿಯರ್ ವರ್ಕ್ ನಡೀತಾ ಇದೆ, ಓಕೆ, ಇಂಟೀರಿಯರ್ ವರ್ಕ್ ಹಾಗಾಗಿ ನಡೀತಾ ಇದೆ. ಪ್ಯಾಲಿ ವರ್ಕ್ ನಡೀತಾ ಇದೆ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀವಿ. ಸರ್ ಇದನ್ನ ಏನಂತಾರೆ ಈ ತರ ಪೂಜಾ ರೂಮ್? ಇದು ಮೇಡಮ್ ಪೂಜಾ ಡೋರ್ ಬಂದ್ಬಿಟ್ಟು ಟೀ ಕುಡ್. ಗಣೇಶದಲ್ವಾ ಸರ್ ಇದು? ಹೌದು, ಇದು ಡಿಸೈನ್ ಗಣೇಶ ಡಿಸೈನ್. ಗಣೇಶ ಡಿಸೈನ್ ಮಾಡಿದೀವಿ. ಓಕೆ ಓಕೆ. ಸೇಮ್ ಟೀ ಕುಡ್ಡೆ ಬರ್ತಿದೆ ಇದಕ್ಕೆ ಇದನ್ನ. ಬೆಲ್ಗೆಲ್ಲ ಬೆಲ್ ಇಡಕ್ಕೆ ಒಂದು ಎಲ್ಲ ಡಿಸೈನ್. ಹಾ, ಇನ್ನು ಅದು ಕೆಲಸ ವರ್ಕ್ ಇನ್ನ ಕೆಲಸ ವರ್ಕ್ ಪೆಂಡಿಂಗ್ ಇದೆ. ಓಕೆ. ಆಮೇಲೆ ಟೈಲ್ಸ್ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ವೆಟ್ರಿಫೈಡ್ ಟೈಲ್ಸ್. ಒಂದು ಸಿಂಪಲ್ ಗ್ರೈನ್ಸ್, ವೈಟ್ ಲುಕ್ ವಿತ್ ಒಂದು ಶೇಡ್ಸ್ ಮಾಡಿದೀವಿ. ಮತ್ತೆ ಒಂದು ಆಕ್ಚುಲಿ ಒಂದು ಪೂಜಾ ಕೌಂಟರ್ ತರ ಕೌಂಟರ್ ಟಾಪ್. ಓಕೆ ಸರ್. ಜಸ್ಟ್ ಒಂದು ಸರ್ ಇದು ನಮಗೆ ಕಾಸ್ಟ್ ಎಷ್ಟು ಸರ್ ಇದು? ಇದು ಮೇಡಮ್ ವಿತ್ ಡೋರ್ ಪ್ಲಸ್ ಫ್ರೇಮ್ ಟೀ ಕುಡ್ಡೆ ಎರಡು. ಇದು ಅರೌಂಡ್ 35,000 ಆಗಿದೆ. 35,000. 35,000 ಆಗಿದೆ. ಸರ್ ಇದೆಲ್ಲ ವುಡನ್ ವಿಂಡೋಸ್ ಅಲ್ಲ? ಇದು ಮೇಡಮ್ ವುಡನ್ ವಿಂಡೋಸ್, ರೆಡ್ ಸಾಲು ಫ್ರೇಮ್ ಯೂಸ್ ಮಾಡಿದೀವಿ. ಮತ್ತೆ ಇಲ್ಲಿ ಇನ್ ಬಿಟ್ವೀನ್ ರಾಡ್ಸ್, MS ರಾಡ್ಸ್ ಕೊಟ್ಟಿದೀವಿ. ಓಕೆ. ಪೇಂಟಿಂಗ್ ನಾರ್ಮಲ್ ಎನಾಮೆಲ್ ಪೇಂಟಿಂಗ್ ಮಾಡಿದೀವಿ. ನಾವು ಓಪನ್ ಕಿಚನ್. ಇದು ಓಪನ್ ಕಿಚನ್ ಮೇಡಮ್. ಓಕೆ ಸರ್. ಇದು ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡಿ. ಪ್ಲಾಟ್ಫಾರ್ಮ್ ಇಲ್ಲೇ ಆಕ್ಚುಲಿ ಡೈನಿಂಗ್ ತರನು ಆಗುತ್ತೆ. ಜಸ್ಟ್ ಏನಾರ ಚಾಪ್ ಮಾಡ್ಕೋಬೇಕು ಅಂದ್ರೆ ಬೇಕಾದ್ರೆ ಸಿಕ್ ಮಾಡ್ಕೊಂಡು ಚಾಪ್ ಮಾಡ್ಕೋಬಹುದು. ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ. ಸರ್ ಇದು ಒಡಿಯಲ್ವಾ ಎಡ್ಜ್ ಮೇಡಮ್? ಇದು ಫುಲ್ ನಾವು ನೋಡಿ ರೌಂಡ್ ಮಾಡಿದೀವಿ. ಶಾರ್ಪ್ ಎಡ್ಜ್ ಇಲ್ಲ. ಓಕೆ. ಫುಲ್ ನೋಡಿ ರೌಂಡ್ ಇದೆ, ರೌಂಡ್ ಮಾಡಿದೀವಿ, ಶಾರ್ಪ್ ಎಡ್ಜ್ ಮಾಡಿಲ್ಲ. ಶಾರ್ಪ್ ಇದ್ರೆ ಆಲ್ಮೋಸ್ಟ್ ಈ ತರ ಬರ್ಬೇಕಾದ್ರೆ ಟಚ್ ಆದ್ರೆ ಡ್ಯಾಮೇಜ್. ಸರ್ ಇದು ಕಿಚನ್ ನಮ್ಗೆ ಎಷ್ಟು ಸಿಗ್ತಾ ಇದೆ? ಇದು ಕಿಚನ್ ಮೇಡಮ್ ಸ್ವಲ್ಪ ಯೂಸ್ ಆಗಿದೆ. ಇದು ಅರೌಂಡ್ 14 ಫೀಟ್ ಇದೆ. 9 by 14 feet ಇದೆ. ಇದು ಎಲ್ ಶೇಪ್ ಕಿಚನ್ ಅಲ್ಲ? ಇದು ಎಲ್ ಶೇಪ್ ಕಿಚನ್ ಮೇಡಮ್. ಬಟ್ ಇಲ್ಲಿ ಗ್ರಾನೈಟ್, ಬ್ಲಾಕ್ ಗ್ರಾನೈಟ್ ಹಾಕಿರೋದು. ಇದು ಬ್ಲಾಕ್ ಕಲರ್ ಗ್ರಾನೈಟ್ ಅವರು ಚೂಸ್ ಮಾಡಿದ್ದಾರೆ ಕ್ಲೈಂಟ್. 40 mm ಗ್ರಾನೈಟ್ ಥಿಕ್. ಓಕೆ ಓಕೆ. ಜಸ್ಟ್ ನಾರ್ಮಲ್ ಇಟಾಲಿಯನ್ ಟೈಲ್ ಯೂಸ್ ಮಾಡಿದೀವಿ ಕಂಪ್ಲೀಟ್ಲಿ ಕಿಚನ್ ಗೆ. ಒಂದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಸೇಮ್ ಗ್ರಾನೈಟ್ ಸಿಂಕ್ ಕೊಟ್ಟಿದ್ದೀನಿ. ಓಕೆ. ಸೇಮ್ ಟ್ಯಾಬ್ಸ್ ಎಲ್ಲ SS ಜಾಗ್ವಾರ್ ಬ್ರ್ಯಾಂಡ್. ಜಾಗ್ವಾರ್ ಬ್ರಾಂಡ್. ಸರ್ ಇದು ಏನ್ ಯುಟಿಲಿಟಿನಾ ಸರ್? ಇಲ್ಲೊಂದಿದೆ, ಇಲ್ಲೇನೋ ಇದೆ ಮೇಡಮ್. ಇದು ಯುಟಿಲಿಟಿ ಸ್ಟೋರ್ ರೂಮ್ ಇದೆಯಾ? ಇದು ಯುಟಿಲಿಟಿ. ಇದು ಸೇಮ್ ರೆಡ್ ಸಾಲ್ ಫ್ರೇಮ್, ಲ್ಯಾಮಿನೇಟೆಡ್ ಡೋರ್. ರೆಡ್ ಸಾಲ್ ಫ್ರೇಮ್, ಲ್ಯಾಮಿನೇಟೆಡ್ ಡೋರ್. ಓಕೆ. ಇಲ್ಲಿ ಬಂದ್ರೆ ಯುಟಿಲಿಟಿ ಸಿಗುತ್ತೆ. ಇಲ್ಲಿ ಯುಟಿಲಿಟಿ ಸಿಗ್ತಾ ಇದೆ. ಓಕೆ. ಇಲ್ಲಿ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದೀವಿ. ಇಲ್ಲ ಸಿಂಕ್ ಗೆ ಡೌನ್ ಮಾಡಿದೀವಿ. ಸ್ವಲ್ಪ ವಾಶ್ ಮಾಡ್ಬೇಕಾದ್ರೆ. ಹೌದು ಸರ್, ಇದು ವಾಶ್ ಮಾಡ್ಬೇಕಾದ್ರೆ ಆಗುತ್ತಾ? ವಾಶ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಕ್ಲೈಂಟ್ ಅವರು ರಿಕ್ವೈರ್ಮೆಂಟ್ ಪ್ರಕಾರ ಇಷ್ಟೇ ಲೆವೆಲ್ ಬೇಕು ನಮ್ಗೆ, ಈಸಿಯಾಗಿ ವಾಶ್ ಮಾಡ್ಬೇಕು ಅಂತ. ಸ್ವಲ್ಪ ಹೈಟ್ ಕಮ್ಮಿ ಇದಾರೆ ಅದಕ್ಕೆ. ಇದು ಸ್ವಲ್ಪ ಪ್ಲಾಟ್ಫಾರ್ಮ್ ಎಕ್ಸ್ಟ್ರಾ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ ರೈಸ್ ಮಾಡಿ. ಸರ್ ಇದು ಬೇರೆ ಅಲ್ಲ? ಇದು ಮೇಡಮ್ ಟೈಲ್ಸ್ ಎಲ್ಲ ಇದು ಯುಟಿಲಿಟಿ ಯೂಸ್ ಮಾಡಿದ್ದು ವಾಲ್ ಟೈಲ್ 1/1.5 ಟೈಲ್ ಯೂಸ್ ಮಾಡಿದೀವಿ. ಇದು ಯುಟಿಲಿಟಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್. ತುಂಬಾ ಸ್ಪೇಷಿಯಸ್ ಇದೆ ಮೇಡಮ್. ಹೌದು. ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದೀವಿ. ಓಕೆ. 1/1. ಇದು ಸ್ಟೋರೇಜ್ ಇದೆಯಾ? ಇದು ಸ್ಟೋರೇಜ್ ಇದೆ ಮೇಡಮ್. ಓಕೆ. ಇದು ಸ್ಟೋರೇಜ್ ಇದೆ. ಇದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು ವೆಂಟಿಲೇಟರ್ ಗೆ ಒಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ. ಓಕೆ. ವೆಂಟಿಲೇಷನ್ ಗೆ. ಇದಕ್ಕೆ ಕಬೋರ್ಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ಟೋರೇಜ್ ಗೆ. ಓಕೆ. ಇನ್ನು ನಡೀತಿದೆ ಅಲ್ವಾ ಸರ್ ವರ್ಕ್? ಇನ್ನೂ ವರ್ಕ್ ನಡೀತಾ ಇದೆ. ಇನ್ನು ಹ್ಯಾಂಡಲ್ಸ್ ಎಲ್ಲ ಹಾಕಿಲ್ಲ, ಇಂಟೀರಿಯರ್ ನಡೀತಾ ಇದೆ. ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸಾ? ಇದು ಲ್ಯಾಮಿನೇಟೆಡ್ ಡೋರ್ಸ್. ಓಕೆ ಓಕೆ ಸರ್. ಪ್ಲಸ್ ಡೋರ್. ಟಿವಿ ಯೂನಿಟ್ ಕೂಡ ಪ್ರೊವೈಡ್ ಆಗಿದೆ. ಸರ್ ಇದು ಮಾಸ್ಟರ್ ಬೆಡ್ರೂಮಾ? ಇದು ಮೇಡಮ್ ಮಾಸ್ಟರ್ ಬೆಡ್ರೂಮ್. ಸರ್ ಸ್ವಲ್ಪ ಯೂನಿಕ್ ಆಗಿದೆ ಸರ್. ಇದು ಒಂದು ಗೋಲ್ಡನ್ ಬೀಡಿಂಗ್ ತರ ಕೊಟ್ಟಿದ್ದೀವಿ. ಬ್ರಾಸ್ ಬೀಡಿಂಗ್. ಇದು ಸ್ವಲ್ಪ 30 mm ಥಿಕ್ನೆಸ್ ಲ್ಯಾಮಿನೇಟೆಡ್ ಡೋರ್. 30 mm ಥಿಕ್ನೆಸ್. ಓಕೆ ಓಕೆ. ಸ್ವಲ್ಪ ಯೂನಿಕ್ ಆಗಿದೆ. ಸರ್ ಇಲ್ಲಿ ಸ್ವಲ್ಪ ಫ್ಲೋರಿಂಗ್ ಕಲರ್ ಚೇಂಜ್ ಆಗಿದೆಲ್ಲ, ಇದು ವೆಟ್ರಿಫೈಡ್ ಟೈಲ್ಸ್ ಏನಾ? ಸೇಮ್ ವೆಟ್ರಿಫೈಡ್ ಟೈಲ್ಸ್. ನಾರ್ಮಲಿ ಈಗ ಫಸ್ಟ್ ಫ್ಲೋರ್ ಯೂಸ್ ಮಾಡಿದ್ದೀವಿ ಹಾಲ್ಗೆ, ಅದನ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಕಲರ್ ಹಾಲಿಕ್ ಕಲರ್ ಬೇರೆ, ಅದು ಹಾಲ್ಗೆ ಬೇರೆ, ಇಲ್ಲಿ ಬೆಡ್ರೂಮ್ ಬೇರೆ ಇದೆ. ಜಸ್ಟ್ ಇನ್ನ ಸ್ವಲ್ಪ ಇಂಟೀರಿಯರ್ ನಡೀತಿರೋದ, ಸೆಟಪ್ ಆಗಿಲ್ಲ ಇಲ್ಲಿ. ವಿತ್ ಅಟ್ಯಾಚ್ಡ್ ವಾಶ್ ಟಾಯ್ಲೆಟ್ ಇದೆ. ಅದು ಕಂಪ್ಲೀಟ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಟಾಯ್ಲೆಟ್ 5/7.5 ಬರುತ್ತೆ. 5/7.5 ಅಲ್ಲಿ ವೆಂಟಿಲೇಟರ್ ಇದೆ. ವಿತ್ ವಾಶ್ ಬೇಸಿನ್ ಅಂಡ್ ವಿತ್ ಮಿರರ್. ಮತ್ತೆ ಮಿರರ್ ಇದೆ. ಓಕೆ. ಇದು 10 ಫೀಟ್ ವರೆಗೂ ಟೈಲ್ ಕೊಟ್ಟಿರೋದು. ಇದು 10 ಫೀಟ್ ವರೆಗೂ ಟೈಲ್. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್? ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಓಕೆ ಸರ್. ಇದು ಕಾಮನ್ ಟಾಯ್ಲೆಟ್. ಸೇಮ್
ಸೇಮ್ ಇದು ಲ್ಯಾಮಿನೇಟೆಡ್ ಸೇಮ್ ಡೋರ್ ಲ್ಯಾಮಿನೇಟ್ ಸೇಮ್ ಡೋರ್ ಬರ್ತಾ ಇದೆ. ಸೇಮ್ ಮೆಟೀರಿಯಲ್ ಟೈಲ್ಸ್ ಎಲ್ಲ. ಸರ್ ಇದು ಮಾಸ್ಟರ್ ಬೆಡ್ರೂಮ್ ಇದು ಮೇಡಮ್ ಮಾಸ್ಟರ್ ಬೆಡ್ರೂಮ್. ಓಕೆ ಇದೆಲ್ಲ ಸೇಮ್ ಡೋರ್ ಅಲ್ವಾ ಸೇಮ್ ಡೋರ್ ಅದು. ಓಕೆ ಸರ್ ಇದು ನಮಗೆ ಎಷ್ಟು ಡೈಮೆನ್ಷನ್ ಸಿಗ್ತಾ ಇದೆ ಸೈಜ್? ಇದು ಮೇಡಮ್ ಡೈಮೆನ್ಷನ್ ಬಂದ್ಬಿಟ್ಟು 12x11 ಇದೆ. 12x11 ಇದೆ. 12x11 ಇದೆ. ರೂಮಿಂಗ್ ಮಾತ್ರ ವೈಟ್ ಕಲರ್ ವೆಟ್ರಿಫೈಡ್ ವೈಟ್ ಕಲರ್ ವೆಟ್ರಿಫೈಡ್ ಟೈಲ್ಸ್. ಸ್ವಲ್ಪ ಇದು ಕ್ರೀಮಿಶ್ ಇದೆ ಇದು. ಇದು ಕ್ರೀಮಿಶ್ ಇದೆ, ಸ್ವಲ್ಪ ಐವರಿ ಕಲರ್ ಬರ್ತಾ ಇದೆ. ಸೇಮ್ ಜಸ್ಟ್ ಸ್ಟೋರೇಜ್ ವಾಟರ್ ಪ್ರೂಫ್ ಏರಿಯಾ ಜಸ್ಟ್ ಇನ್ನ ಸೆಟಪ್ ಆಗಿಲ್ಲ, ಇನ್ನ ನಡೀತಾ ಇದೆ. ಸರ್ ನೆಕ್ಸ್ಟ್ ಮೇಲೆ ಒಂದು ಹೆಡ್ ರೂಮ್ ಇದೆ. ಮೇಲೆ ಸ್ಟೇರ್ಕೇಸ್ ಹೆಡ್ ರೂಮ್ ಓಕೆ ಅಷ್ಟೇ, ಇನ್ನೇನಿಲ್ಲ. ಓಪನ್ ಟೆರೆಸ್ ಅಷ್ಟೇ. ಸರ್ ಡೋರ್ ಬಗ್ಗೆ ಸ್ವಲ್ಪ ಹೇಳಿ. ಮೇಡಮ್ ಇದು ಸೇಫ್ಟಿ ಡೋರ್ ಮಾಡಿರೋದು. ಸೇಫ್ಟಿ ಡೋರ್ ಟೆರೆಸ್ ಸ್ಟೇರ್ಕೇಸ್ ಈಗ ಓಪನ್ ಟೆರೆಸ್ ಹೋಗ್ಬೇಕು ಅಂದ್ರೆ ಸೇಫ್ಟಿ ಡೋರ್ ಬೇಕು. MS ಡೋರ್ ಇದು. ಸ್ಟ್ರೆಂತ್ ಇರುತ್ತಾ ಸರ್ ಇದು? ಹೌದು ಮೇಡಮ್, ಸ್ಟ್ರೆಂತ್ ಇರುತ್ತೆ. ಮಿನಿಮಮ್ 12mm ಥಿಕ್ನೆಸ್ ಶೀಟ್ ಯೂಸ್ ಮಾಡಿದೀವಿ MS ಡೋರ್ ಗೆ. ಸರ್ ಇದೇನಕ್ಕೆ ಇಲ್ಲಿ ಬೇರೆ ಟೈಲ್ಸ್ ನ ಯೂಸ್ ಮಾಡಿರೋದು? ಇದು ಮೇಡಮ್ ಈಗ ಟೆರೆಸ್ ಓಪನ್ ಟೆರೆಸ್ ಇರೋದ್ರಿಂದ ಈಗ ಈಗ ಮಳೆ ನೀರು ಬಂದ್ರೆ ಜಸ್ಟ್ ಒಂದು ಈಚೆ ಬರಬಾರ್ದು, ನೀರು ಹೊರಗಡೆ ಬರಬಾರ್ದು ಅಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಮಾಡಿದೀವಿ. ಸೆಪರೇಟ್ ಸ್ಟೆಪ್ ಮಾಡಿದೀವಿ, ಸ್ಟೆಪ್ಸ್ ಕೊಟ್ಟಿದೀವಿ. ಸರ್ ಇದ ಹೆಡ್ ರೂಮ್ ಇಲ್ಲಿದ್ಯಾ? ಇದು ಇಲ್ಲ ಮೇಡಮ್, ಇದು ಲಿಫ್ಟ್ ರೂಮ್. ಲಿಫ್ಟ್ ಡೋರ್ ಡಮ್ಮಿ ರೂಮ್ ಇದು. ಅದಕ್ಕೆ ಜಸ್ಟ್ ಒಂದು ಸೇಫ್ಟಿ ಡೋರ್ ಹಾಕಿದೀವಿ. ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡುವಾಗ ಇದೆ ಅಲ್ವಾ ಸರ್ ಕಾಣಿಸ್ತಾ ಇದ್ದು? ಹೌದು ಮೇಡಮ್, ಸೇಮ್ SS ರೈಲಿಂಗ್, ಟಫನ್ ಗ್ಲಾಸ್. ಇದು ಟಫನ್ ಗ್ಲಾಸ್. ಇದು ಓಪನ್ ಟೆರೆಸ್. ಓಪನ್ ಟೆರೆಸ್. ಓಕೆ ಸರ್ ಇದು ಟೆರೆಸ್ ತುಂಬಾ ಯೂಸ್ ಇದೆ ಅಲ್ವಾ? ಟೆರೆಸ್ ತುಂಬಾ ಇದೆ ಮೇಡಮ್. ಏನಂದ್ರೆ ಈಗ ಲಿಫ್ಟ್ ಇಲ್ಲಿ ಬಂತು, ಡಮ್ಮಿ ಲಿಫ್ಟ್. ಸ್ಟೇರ್ ಕೇಸ್ ಹೆಡ್ ರೂಮ್ ಆಯ್ತು ಅದು. ಜಸ್ಟ್ ಇಲ್ಲಿ ಸ್ಟೋರೇಜ್ ಗೆ ಸಿಂಟೆಕ್ಸ್ ಸ್ಟೋರೇಜ್ ಗೆ. ಟ್ಯಾಂಕ್ ಎಷ್ಟು ಲೀಟರ್ ಕೊಟ್ಟಿರೋದು? 1500. ಇದು ಮೇಡಮ್ ನಮಗೆ ಇದು 1500 1500 ಹೌದು 1500 1500 ಕೊಟ್ಟಿದೀವಿ. ಮತ್ತೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ವಿ, ಸ್ಟೆಪ್ಸ್ ಮಾಡ್ಕೊಟ್ಟಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿತ್ತು ಅಂತ. ಇದೇ ತರ ನಿಮ್ಗೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ್ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಬಂದಲ್ಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.